ನಮಸ್ಕಾರ ಸ್ನೇಹಿತರೆ, 19 ವರ್ಷದ ಹುಡುಗ ಮತ್ತೆ 17 ವರ್ಷದ ಹುಡುಗಿ ಇಬ್ರು ಪರಸ್ಪರ ಪ್ರೀತಿಸ್ತಾ ಇರ್ತಾರೆ. ಆದರೆ ಒಂದು ದಿನ ಇವರು ಒಟ್ಟಿಗೆ ಒಂದು ರೂಮ್ ಅಲ್ಲಿ 16 ನಿಮಿಷ ಜೊತೆಗೆ ಇರ್ತಾರೆ ಅಷ್ಟೇ. ಅಲ್ಲಿ ನಡಿಬಾರ್ದು ಏನು ನಡೆದಿರಲ್ಲ. ಅಷ್ಟಕ್ಕೇನೆ ಹುಡುಗಿಯ ಸೋದರ ಮಾವ ಹುಡುಗನ ಮೇಲೆ ಪೋಕ್ಸೋ ಕೇಸ್ ಜೊತೆಗೆ ಯಾವ್ಯಾವ ಸೆಕ್ಷನ್ ಸಾಧ್ಯನೋ ಎಲ್ಲಾ ಚಾರ್ಜಸ್ ಹಾಕಿ ಜೈಲ್ಗೆ ಹೋಗೋ ಹಾಗೆ ಮಾಡ್ತಾನೆ. ನ್ಯಾಯ ಕೊಡ್ಸೋಕೆ ಇರೋ ಜಾಗದಲ್ಲಿ ಒಬ್ಬ ಹುಡುಗನಿಗೆ ಅನ್ಯಾಯ ಮಾಡ್ತಾನೆ. ಕೋರ್ಟ್ ಸುತ್ತ ಯಾವ್ಯಾವ ರೀತಿ ಭ್ರಷ್ಟಾಚಾರ ನಡೆಯುತ್ತೆ, ಈ ಅಮಾಯಕ ಹುಡುಗನನ್ನ ಕಾಪಾಡೋಕೆ ಲಾಯರ್ಗಳು ಕೂಡ ಮುಂದೆ ಬರ್ದೇ ಇದ್ದಾಗ ಇನ್ನೇನು ಈ ಹುಡುಗನಿಗೆ ಶಿಕ್ಷೆ ಆಯ್ತು ಅನ್ನೋಷ್ಟರಲ್ಲಿ ಒಬ್ಬ ಪ್ರಾಮಾಣಿಕ ಲಾಯರ್ ಈ ಕೇಸ್ ನ ಕೈಗೆ ಎತ್ಕೊಂಡು ಈ ಕೇಸ್ ನ ಸಹಾಯದಿಂದ ಯಾವ ರೀತಿ ಕೋರ್ಟ್ ನ ಮತ್ತೆ ಸಮಾಜದ ಕಣ್ಣು ತೆರೆದು ಸತ್ಯಮೇವ ಜಯತೆ ಅನ್ನೋದನ್ನ ಹೇಗೆ ಪ್ರೂವ್ ಮಾಡ್ತಾನೆ ಅನ್ನೋದನ್ನ ಕೋರ್ಟ್ ಸ್ಟೇಟ್ ವರ್ಸಸ್ ನೋಬಡಿ ಮೂವಿಯಲ್ಲಿ ನೋಡೋಣ. ಈ ಮೂವಿಯ ಕತೆ ನಡೆಯೋದು 2003ರಲ್ಲಿ. ಚಂದು ಅನ್ನೋ 19 ವರ್ಷ ವಯಸ್ಸಿನ ಹುಡುಗನನ್ನ ಕೋರ್ಟ್ ಅಲ್ಲಿ ಜಡ್ಜ್ ಮುಂದೆ ಕರ್ಕೊಂಡ್ ಬರ್ತಾರೆ. ಈಗಾಗಲೇ ತುಂಬಾನೇ ಹಿಯರಿಂಗ್ಸ್ ಆಗೋಗಿ ಫೈನಲ್ ಜಡ್ಜ್ಮೆಂಟ್ ಹತ್ರ ಬಂದಿದ್ದಾರೆ. ಚಂದು ಕಡೆ ಲಾಯರ್ ಚಂದುನ ವಯಸ್ಸು ಮತ್ತೆ ಭವಿಷ್ಯವನ್ನ ಗಮನದಲ್ಲಿ ಇಟ್ಕೊಂಡು ಜಡ್ಜ್ಮೆಂಟ್ ಕೊಡೋದಾಗಿ ಜಡ್ಜ್ಗೆ ಕೇಳ್ಕೊಂತಾ ಇದ್ದಾರೆ. ಆದ್ರೆ ಜಡ್ಜ್ ವಾದ ಪ್ರತಿವಾದ ಎಲ್ಲಾ ಸಾಕ್ಷಿ ಆಧಾರಗಳನ್ನ ಪರಿಶೀಲಿಸಿ ಅಂತಿಮ ತೀರ್ಪು 29ನೇ ತಾರೀಕು ಸೋಮವಾರ ಕೊಡ್ತೀವಿ ಅಂತ ಹೇಳಿ ಕಳಿಸ್ತಾರೆ. ಎಲ್ಲರೂ ಮಾತಾಡ್ಕೊಂತಿರೋದೇನಂದ್ರೆ ಚಂದುಗೆ 14 ಇಲ್ಲ 10 ವರ್ಷ ಆದ್ರೂ ಜೈಲು ಶಿಕ್ಷೆ ಆಗೇ ಆಗುತ್ತೆ ಅಂತ. ಚಂದುನ ಕಾಪಾಡ್ಕೊಳ್ಳೋಕೆ ಎಲ್ಲಾ ರೀತಿ ಹೋರಾಡಿ ಬೇಸತ್ತಿರೋ ಚಂದುನ ಸ್ನೇಹಿತ ಮತ್ತೆ ಅವನನ್ನ ತನ್ನ ತಮ್ಮನ ರೀತಿ ನೋಡೋ ಷಣ್ಮುಖ್ ಅನ್ನೋ ವ್ಯಕ್ತಿ ಬೇಜಾರಾಗಿ ಹೊರಗೆ ಟೀ ಅಂಗಡಿ ಹತ್ರ ಬಂದು ಕೂತಿದ್ದಾಗ ಇಲ್ಲಿರೋ ಒಬ್ರು ಲಾಯರ್ ಸಲಹೆ ಕೊಡ್ತಾರೆ. ಇಂತ ಕಠಿಣವಾದ ಕೇಸನ್ನ ಸೀನಿಯರ್ ಅಡ್ವೊಕೇಟ್ ಆಗಿರೋ ಮೋಹನ್ ರಾವ್ ಅವರು ಹ್ಯಾಂಡಲ್ ಮಾಡ್ಬೇಕಾಗಿತ್ತು. ಅವರು ಖಂಡಿತ ನ್ಯಾಯ ಕೊಡಿಸ್ತಾ ಇದ್ರು ಅಂತ ಅವರ ಅಸಿಸ್ಟೆಂಟ್ ತೇಜ ಅನ್ನೋನ ನಂಬರ್ ಷಣ್ಮುಖ್ಗೆ ಕೊಡ್ತಾರೆ. ಅದೇ ಇನ್ನೊಂದ್ ಕಡೆ ಮೋಹನ್ ರಾವ್ ಅವರ ಅಸಿಸ್ಟೆಂಟ್ ತೇಜ ತನ್ನ ಕೊಲೀಗ್ ಲಹರಿ ಜೊತೆ ಮಾತಾಡ್ಬೇಕಾದ್ರೆ ನಮ್ಗೆ ಗೊತ್ತಾಗುತ್ತೆ ತೇಜ ಲಾಯರ್ ಆಗ್ಬೇಕು ಅಂತ ತುಂಬಾನೇ ಆಸೆ ಪಟ್ಟು ಇಲ್ಲಿಗೆ ಬಂದಿದ್ದಾನೆ. ಆದ್ರೆ ಲಾಯರ್ ಆಗೋಕ್ಕೂ ಮುಂಚೆ ಕೇಸ್ ಸಿಗ್ಬೇಕು. ಇವನು ಫ್ರೆಶರ್ ಆಗಿರೋದ್ರಿಂದ ಕೇಸ್ ಅಷ್ಟು ಸುಲಭವಾಗಿ ಸಿಗೋದಿಲ್ಲ. ಅದಕ್ಕೆ ಮೋಹನ್ ರಾವ್ ಹತ್ರ ಅಸಿಸ್ಟೆಂಟ್ ಆಗಿ ಕೆಲಸಕ್ಕೆ ಸೇರ್ಕೊಂಡಿದ್ದಾನೆ. ಅವರು ಕೇಸ್ ಗೆದ್ರೆ ಸಾಕು ಇವನಿಗೂ ಒಂದಲ್ಲ ಒಂದು ಕೇಸ್ ಸಿಗುತ್ತೆ ಅಂತ. ಇದೇ ಸಮಯಕ್ಕೆ ಷಣ್ಮುಖ್ ಕಾಲ್ ಮಾಡಿ ನಮ್ಮ ಒಂದು ಕೇಸ್ ಬಗ್ಗೆ ಮೋಹನ್ ರಾವ್ ಅವರ ಹತ್ರ ಮಾತಾಡ್ಬೇಕಿತ್ತು ಅಂದಾಗ ಶುಕ್ರವಾರ ಬನ್ನಿ ಅಂತ ಹೇಳ್ತಾನೆ ತೇಜ. ಸೋಮವಾರನೇ ಫೈನಲ್ ಜಡ್ಜ್ಮೆಂಟ್ ಅಂತ ಹೇಳಿದ್ರೆ ಮೋಹನ್ ರಾವ್ ನ ಭೇಟಿ ಆಗೋಕ್ಕೂ ಬಿಡಲ್ಲ ಅಂತ ಈ ವಿಷಯ ಷಣ್ಮುಖ್ ತೇಜಾಗೆ ಹೇಳಲ್ಲ. ನಂತರ ಒಂದು ಆಕ್ಸಿಡೆಂಟ್ ಕೇಸ್ ಇದೆ ಅಂತ ಮೋಹನ್ ರಾವ್ ಕೋರ್ಟ್ ಗೆ ಬಂದಿದ್ದಾರೆ. ಏನ್ ಕೇಸ್ ಅಂದ್ರೆ ಲಾರಿ ಡ್ರೈವರ್ ಓವರ್ ಸ್ಪೀಡ್ ಅಲ್ಲಿ ಬಂದು ಒಬ್ಬ ವ್ಯಕ್ತಿಗೆ ಗುದ್ದಿ ಸಾಯಿಸಿದ್ದಾನೆ ಅಂತ. ಇಲ್ಲಿ ಮೋಹನ್ ರಾವ್ ಲಾರಿ ಡ್ರೈವರ್ ನ ಪರವಾಗಿ ವಾದ ಮಾಡೋಕೆ ಬಂದಿದ್ದಾರೆ. ಸಾವನ್ನಪ್ಪಿರೋ ವ್ಯಕ್ತಿಯ ಮಗನನ್ನ ಕಟಕಟೆಗೆ ಕರೆಸಿ ನಿಮ್ಮ ಹಳ್ಳಿ ಹತ್ರ ಆಕ್ಸಿಡೆಂಟ್ ಆಗಿರೋದಲ್ವಾ, ಆ ಜಾಗದಲ್ಲಿ ಹಳ್ಳಿ ಇದೆ ಅನ್ನೋದಕ್ಕೆ ಸೈನ್ ಬೋರ್ಡ್ ಏನಾದ್ರೂ ಇದ್ಯಾ, ಇಲ್ಲ ರೋಡ್ ಅಲ್ಲಿ ಜೀಬ್ರಾ ಕ್ರಾಸಿಂಗ್ ಇದ್ಯಾ, ಅಥವಾ ಲಾರಿ ಡ್ರೈವರ್ ಏನಾದ್ರೂ ಕುಡಿದು ಗಾಡಿ ಓಡಿಸ್ತಿದ್ನ ಅಂತ ಇವರು ಕೇಳೋ ಪ್ರಶ್ನೆಗೆ ಉತ್ತರ ಬರೀ ಇಲ್ಲ ಅನ್ನೋದಷ್ಟೇ. ಹಾಗಿದ್ರೆ ಕೇಸ್ ಏನಕ್ಕೆ ಹಾಕೋದ್ರು ಅಂದ್ರೆ ಓವರ್ ಸ್ಪೀಡಿಂಗ್. 100 ಸ್ಪೀಡ್ ಲಿಮಿಟ್ ಇರೋ ಜಾಗದಲ್ಲಿ 110 ಸ್ಪೀಡ್ ಅಲ್ಲಿ ಡ್ರೈವರ್ ಹೋಗ್ತಿದ್ದ ಅಂತ ಪೊಲೀಸ್ ಅವರು ಫೈನಲ್ ಡಿಕ್ಲರೇಷನ್ ಅಲ್ಲಿ ಬರೆದು ಕೊಟ್ಟಿದ್ದಾರೆ. ಜೊತೆಗೆ ಲಾರಿಯಲ್ಲಿ 8.2 ಟನ್ ತೂಕದ ಮೆಟೀರಿಯಲ್ಸ್ ಇತ್ತು ಅಂತ ಕೂಡ ಅವರೇ ಹೇಳಿದ್ದಾರೆ. ಅಷ್ಟೊಂದು ತೂಕದ ಮೆಟೀರಿಯಲ್ಸ್ ಇರೋ ಲಾರಿ 80 km/h ಸ್ಪೀಡ್ ಗಿಂತ ಜಾಸ್ತಿ ಹೋಗೋಕೆ ಸಾಧ್ಯನೇ ಇಲ್ಲ. ರೋಡ್ ಸೇಫ್ಟಿ ರೂಲ್ಸ್ ನ ಪಾಲಿಸದೆ ರೋಡ್ಗೆ ಬಂದಿರೋ ಆ ಸಾವನ್ನಪ್ಪಿರೋ ವ್ಯಕ್ತಿದೆ ತಪ್ಪು ಅಂತ ಈ ರೀತಿ ಮೋಹನ್ ರಾವ್ ಅವರು ಪ್ರೂವ್ ಮಾಡಿದಾಗ ಕೇಸ್ ನ ಜಡ್ಜ್ ವಜಾಗೊಳಿಸ್ತಾರೆ. ಲಾರಿ ಡ್ರೈವರ್ಗೆ ಯಾವುದೇ ರೀತಿ ಕಾಂಪನ್ಸೇಷನ್ ಕೊಡೋದು ತಪ್ಪು. ಈ ಕೇಸ್ ನ ನೆನ್ಪಿಡ್ಕೊಳ್ಳಿ ಸ್ನೇಹಿತರೆ, ಮುಂದೆ ಬೇಕಾಗುತ್ತೆ. ಇಲ್ಲಿ ಒಂದು ವಿಷಯ ಏನಂದ್ರೆ ಮೋಹನ್ ದಾಸ್ ಅವರು ಕೋರ್ಟ್ ಅಲ್ಲಿ ಇದೇ ರೀತಿ ಪ್ರಶ್ನೆ ಕೇಳ್ತಾರೆ ಅಂತ ಮೊದ್ಲೇ ತನ್ನ ಲಾಯರ್ ಫ್ರೆಂಡ್ ಗೆ ಹೇಳಿದ್ದ ತೇಜ. ಇವನು ತುಂಬಾನೇ ಬುದ್ಧಿವಂತ ಆಗಿರ್ತಾನೆ. ಮೋಹನ್ ರಾವ್ ಜಾಗದಲ್ಲಿ ಇವನೇ ಇದ್ದಿದ್ರು ಕೇಸ್ ಗೆದ್ದು ತೋರಿಸಿರೋನು. ಆದ್ರೂ ಅವರು ತೇಜಾಗೆ ಯಾವುದೇ ಕೇಸ್ ಕೊಡಲ್ಲ. ಯಾಕೆ ಅಂತ ಅವರೇ ಮುಂದೆ ಹೇಳ್ತಾರೆ. ಆದ್ರೆ ತೇಜ ಅನ್ಕೊಳ್ಳೋದೇನಂದ್ರೆ ಇವನೇ ಹೋಗಿ ತನಿಗೆ ಒಂದು ಕೇಸ್ ಕೊಡೋದಾಗಿ ಕೇಳ್ಕೊಳ್ಳಿ ಅಂತ ಮೋಹನ್ ರಾವ್ ಅವರು ಕಾಯ್ತಾ ಇರ್ಬೋದು. ಅದಕ್ಕೆ ಇವನೇ ಹೋಗಿ ಕೇಸ್ ಕೇಳೋಕೆ ಡಿಸೈಡ್ ಮಾಡ್ತಾನೆ. ಮುಂದಿನ ದಿನ ಒಂದು ಲ್ಯಾಂಡ್ ಗೆ ಸಂಬಂಧಿಸಿದ ಕೇಸ್ ಇದೆ ಅಂತ ಇದನ್ನ ತಗೊಳ್ಳೋಕೆ ಬೇರೆ ಲಾಯರ್ಸ್ ಎಲ್ಲ ಬಿಸಿ ಇದಾರೆ. ಹಾಗಾಗಿ ಆ ಕೇಸ್ ನ ನಾನೇ ಹ್ಯಾಂಡಲ್ ಮಾಡಬಹುದಾ ಅಂತ ತೇಜ ಮೋಹನ್ ರಾವ್ ಅವರಿಗೆ ಕೇಳೋಕೆ ಬಂದಾಗ ಇವರು ಒಂದು ಪ್ರಶ್ನೆ ಕೇಳ್ತಾರೆ. ಇದಕ್ಕೆ ಸರಿಯಾದ ಉತ್ತರ ಕೊಟ್ರೆ ಕೇಸ್ ಕೊಡ್ತೀನಿ ಅಂತ. ಏನಂದ್ರೆ ಒಂದು ಟ್ರ್ಯಾಕ್ ಮೇಲೆ ಟ್ರೈನ್ ಹೋಗ್ತಾ ಇರುತ್ತೆ. ಅದೇ ಟ್ರ್ಯಾಕ್ ಮೇಲೆ ಮುಂದೆ ಒಬ್ಬ ವ್ಯಕ್ತಿ ನಿಂತಿದ್ದಾನೆ. ನೀನು ಟ್ರ್ಯಾಕ್ ಪಕ್ಕ ಟ್ರೈನ್ ಟ್ರ್ಯಾಕ್ ನ ಚೇಂಜ್ ಮಾಡೋ ಲೀವರ್ ಹತ್ರ ಇದೆಯಾ, ನೀನು ಈ ಒಬ್ಬನನ್ನ ಕಾಪಾಡೋಕೆ ಲೀವರ್ ಎಳೆದ್ರೆ ಟ್ರೈನ್ ಟ್ರ್ಯಾಕ್ ಚೇಂಜ್ ಆಗಿ ಪಕ್ಕದಲ್ಲಿ ಇರೋ ಟ್ರ್ಯಾಕ್ ಗೆ ಹೋಗುತ್ತೆ. ಆ ಟ್ರ್ಯಾಕ್ ಅಲ್ಲಿ 5 ಜನ ಇದ್ದಾರೆ. ಈಗ ನೀನು ಯಾರನ್ನ ಕಾಪಾಡ್ತೀಯ ಅಂದಾಗ ಈ ಒಬ್ಬನನ್ನ ಬಿಟ್ಟು ಪಕ್ಕದ ಟ್ರ್ಯಾಕ್ ಅಲ್ಲಿ ಇರೋ 5ರನ್ನ ಕಾಪಾಡ್ತೀನಿ ಅಂತ ಹೇಳ್ತಾನೆ. ಇವನು ಕೊಟ್ಟ ಉತ್ತರ ಕರೆಕ್ಟ್ ಆಗಿ ಇದೆಯಾ ಇಲ್ವಾ ಅಂತಾನು ಹೇಳ್ದಂಗೆ ಇಲ್ಲಿಂದ ಹೋಗ್ತಾರೆ ಮೋಹನ್ ರಾವ್. ಕೋರ್ಟ್ ಅಲ್ಲಿ ಕೇಸ್ ಬಗ್ಗೆ ಇವನು ಕೇಳಿದಾಗ ಮತ್ತೆ ಮೋಹನ್ ರಾವ್ ತಾವು ಕೇಳಿದ್ದ ಪ್ರಶ್ನೆಯನ್ನೇ ಸ್ವಲ್ಪ ಚೇಂಜ್ ಮಾಡಿ ಕೇಳ್ತಾರೆ. ಪಕ್ಕದ ಟ್ರ್ಯಾಕ್ ಅಲ್ಲಿ ಇರೋ 5 ಜನ ಕ್ರಿಮಿನಲ್ಸ್ ಆಗಿದ್ದಾರೆ, ಅವರು ಕೊಲೆ ಮಾಡಿದ್ದಾರೆ. ಈಗ ಯಾರನ್ನ ಕಾಪಾಡ್ತೀಯ ಅಂದಾಗ ಒಬ್ಬ ತಪ್ಪು ಮಾಡದೇ ಇರೋ ವ್ಯಕ್ತಿಯನ್ನ ಕಾಪಾಡ್ತೀನಿ ಅಂತ ಹೇಳ್ತಾನೆ. ಇದಕ್ಕೂ ಏನು ಮಾತಾಡ್ದಲೆ ಕೋರ್ಟ್ ಇಂದ ಆಫೀಸ್ಗೆ ಹೊರಟಾಗ ಮತ್ತೆ ಸೇಮ್ ಪ್ರಶ್ನೆನ ಇನ್ನೊಂದು ಚೂರು ಚೇಂಜ್ ಮಾಡಿ ಕೇಳ್ತಾರೆ. 600 ಫ್ಯಾಮಿಲಿ ಇರೋ ಜಾಗವನ್ನ ಒಬ್ಬ ಆಫೀಸರ್ ಪ್ರೈವೇಟ್ ಗ್ರೂಪ್ ಅವ್ರಿಗೆ ಕೊಡ್ತೀನಿ ಅಂತ ಹೇಳಿದ್ರಿಂದ ಆ ಆಫೀಸರ್ನ ಪಕ್ಕದ ಟ್ರ್ಯಾಕ್ ಅಲ್ಲಿ ಇದ್ದ 5 ಜನರು ಸಾಯಿಸಿ
600 ಫ್ಯಾಮಿಲಿಯನ್ನ ಕಾಪಾಡಿದ್ದಾರೆ. ಈಗ ಯಾರನ್ನ ಕಾಪಾಡ್ತೀಯಾ ಅಂದ್ರೆ ಆ 5 ಜನರನ್ನ ಅಂತ ಸ್ವಲ್ಪನೂ ಯೋಚನೆ ಮಾಡ್ದಂಗೆ ಹೇಳ್ತಾನೆ. ಇದಕ್ಕೂ ಕೂಡ ಮೋಹನ್ ರಾವ್ ಏನು ಮಾತಾಡೋದಿಲ್ಲ. ಆಫೀಸ್ಗೆ ತೇಜ ಬಂದು ಸರ್ ಕೇಸ್ ಕತೆ ಏನ್ ಮಾಡ್ತೀರಾ ಹೇಳಲೇ ಇಲ್ಲ ಅಂದಾಗ ತಿರ್ಗಾ ಅದೇ ಪ್ರಶ್ನೆಗೆ ಆಡ್ ಮಾಡ್ತಾರೆ. ಆ 600 ಫ್ಯಾಮಿಲಿ ಇರೋ ಜಾಗ ಕೊಟ್ಟಿದ್ದೆ ಮೊದಲನೇ ಟ್ರ್ಯಾಕ್ ಅಲ್ಲಿ ಇದ್ದ ಆ ಒಬ್ಬ ವ್ಯಕ್ತಿ, 2ನೇ ಟ್ರ್ಯಾಕ್ ಅಲ್ಲಿ ಇದ್ದ 5 ತಂದೆ ಅವರು. ಈಗ ಯಾರನ್ನ ಕಾಪಾಡ್ತೀಯ ಹೇಳು ಅಂತ ಕೇಳ್ತಾರೆ. ಇಬ್ಬರು ಕೂಡ ಆ 600 ಫ್ಯಾಮಿಲಿಗಳಿಗೆ ಬೇಕಾದವರೇ, ಇದರಿಂದ ಯಾರನ್ನ ಕಾಪಾಡ್ಬೇಕು ಅಂತಾನೆ ಇವನಿಗೆ ಗೊತ್ತಾಗ್ತಿಲ್ಲ. ಇನ್ನೇನು ಇವರು ಕೇಸ್ ಕೊಡಲ್ಲ, ಅದಕ್ಕೆ ಈ ರೀತಿ ಎಲ್ಲ ಪ್ರಶ್ನೆ ಕೇಳ್ತಿದ್ದಾರೆ ಅಂತ ಇವನು ತನ್ನ ಕೆಲಸವನ್ನ ಮುಂದುವರಿಸಿದಾಗ ಕೊನೆಗೂ ಶುಕ್ರವಾರ ಬರುತ್ತೆ. ಮೋಹನ್ ರಾವ್ ನ ಭೇಟಿ ಆಗೋಕೆ ಅಂತ ಚಂದುನ ಫ್ರೆಂಡ್ ಮತ್ತೆ ಷಣ್ಮುಖ್ ಬಂದಿದ್ದಾರೆ. ಕೇಸ್ ಏನು ಹೇಳಿ ಅಂತ ಫೈಲ್ ಇಸ್ಕೊಂಡು ತೇಜ ನೋಡಿದಾಗ ಪೋಕ್ಸೋ ಕೇಸು ಸೋಮವಾರನೇ ಫೈನಲ್ ಜಡ್ಜ್ಮೆಂಟ್ ಇದೆ, 78 ದಿನದಿಂದ ಚಂದು ರಿಮ್ಯಾಂಡ್ ಅಲ್ಲಿ ಇದ್ದಾನೆ, ಇದು ಸೀರಿಯಸ್ ಕೇಸ್ ಅಂತ ತೇಜ ಕೇಸ್ ಫೈಲ್ ನ ಓದೋಕೆ ಶುರು ಮಾಡ್ತಾನೆ. ಸೊ ಸ್ನೇಹಿತರೆ, ಈಗ ಫ್ಲಾಶ್ ಬ್ಯಾಕ್ ಅಲ್ಲಿ ಚಂದು ಯಾರು, ಏನ್ ಕತೆ, ಜೈಲ್ಗೆ ಹೇಗೆ ಸೇರ್ದ ಅನ್ನೋದನ್ನ ನೋಡೋಣ. ಚಂದು ಒಂದು ಬಡ ಕುಟುಂಬಕ್ಕೆ ಸೇರಿದವನಾಗಿರ್ತಾನೆ. ಇವನ ತಂದೆ ವಾಚ್ಮ್ಯಾನ್ ಆಗಿ ಕೆಲಸ ಮಾಡ್ತಿದ್ರೆ, ತಾಯಿ ಇಸ್ತ್ರಿ ಮಾಡ್ಕೊಂಡು ಜೀವನ ನಡೆಸ್ತಾ ಇರ್ತಾರೆ. ಚಂದುಗೆ ಒಬ್ಳು ಸ್ಕೂಲ್ಗೆ ಹೋಗೋ ತಂಗಿ ಕೂಡ ಇದ್ದಾಳೆ. ಇವ್ರದ್ದು ತಮ್ಮದೇ ಆದ ಸ್ವಂತ ಮನೆ ಇಲ್ಲ, ಯಾರ್ದೋ ಬೇರೆಯವರ ಜಾಗದಲ್ಲಿ ಪರ್ಮಿಷನ್ ತಗೊಂಡು ಶೆಡ್ ಹಾಕೊಂಡು ವಾಸವಾಗಿದ್ದಾರೆ. ಚಂದು 12th ಫೇಲ್ ಆಗಿ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡಿದ್ದಾನೆ. ಇವನ ತಂದೆ ಯಾವಾಗ್ಲೂ ಇವನಿಗೆ ಬೈತಾ ಇರ್ತಾರೆ, ನಾನು ಕೂಲಿ ಮಾಡ್ಕೊಂಡೇ ಜೀವನ ಕಳೆದೆ, ಮಗಳು ಎಷ್ಟೇ ಓದಿದ್ರು ಮದುವೆ ಆಗಿ ಗಂಡನ ಮನೆಗೆ ಹೋಗ್ಬೇಕು, ನೀನಾದ್ರೂ ಓದಿ ಒಳ್ಳೆ ಕೆಲಸಕ್ಕೆ ಸೇರ್ಕೊಂಡು ಉದ್ಧಾರ ಆಗ್ತೀಯಾ ಅಂದ್ರೆ ಅದು ಇಲ್ಲ ಅಂತ ಹೇಳಿ ಈಗ ಕೆಲ್ಸಕ್ಕೆ ಇವರು ಹೋಗ್ತಾರೆ. ಚಂದು ಇವ್ರ ಹತ್ರ ದುಡ್ಡನ್ನ ಕೇಳ್ತಿರಲ್ಲ, ತಾನೇ ದುಡ್ದು ತನಗೆ ಬೇಕಾದನ್ನೆಲ್ಲ ತಗೊಂಡು ಬೈಕ್ ಲೋನ್ ಕೂಡ ಕಟ್ತಾ ಇರ್ತಾನೆ. ಆದ್ರೆ ಅವನ ಸಂಬಳ ಜಾಸ್ತಿ ಆಗ್ಬೇಕು, ಅದು ಓದೋದ್ರಿಂದ ಮಾತ್ರ ಸಾಧ್ಯ ಅನ್ನೋದು ಇವರ ತಂದೆಯ ಅಭಿಪ್ರಾಯ. ಈಗ ಸ್ನಾನ ಮಾಡೋಕೆ ಶಾಂಪೂ ಇಲ್ಲ ಅಂತ ಚೆಡ್ಡಿಯಲ್ಲೇ ಅಂಗಡಿಗೆ ಶಾಂಪೂ ತಗೊಳಕ್ಕೆ ಬರ್ತಾನೆ. ಇವನ ಫ್ರೆಂಡ್ ಒಬ್ಬ ಇವತ್ತು ನ್ಯೂ ಇಯರ್ ಆಗಿರೋದ್ರಿಂದ ವಿಶ್ ಮಾಡಿದಾಗ ಕ್ಯಾಲೆಂಡರ್ ಚೇಂಜ್ ಆಗುತ್ತೆ ಅಷ್ಟೇ, ನಮ್ ಕ್ಯಾರೆಕ್ಟರ್ ಏನಲ್ವಲ್ಲ ಅಂತ ಹೇಳೋದನ್ನ ಇಲ್ಲೇ ಇದ್ದ ಜಾಬಿಲಿ ಅನ್ನೋ ಹುಡುಗಿ ಕೇಳಿಸ್ಕೊಂತಾಳೆ. ಜಾಬಿಲಿ ತನ್ನ ಫ್ರೆಂಡ್ ನಿತ್ಯಾಳ ಮನೆಗೆ ಬಂದಿದ್ದಾಳೆ. ಚಂದು ನಿತ್ಯ ಮನೆ ಪಕ್ಕದಲ್ಲೇ ಇರೋದ್ರಿಂದ ಏನಾದ್ರೂ ಹೆಲ್ಪ್ ಮಾಡೋಕೆ ನಿತ್ಯ ಮನೆಗೆ ಬರ್ತಿರ್ತಾನೆ. ಹಾಗಾಗಿ ನಿತ್ಯ ಹತ್ರ ಚಂದುನ ಫೋನ್ ನಂಬರ್ ಇರೋದು ಗೊತ್ತಾಗಿ ಜಾಬಿಲಿ ಅವಳ ಹತ್ರ ನಂಬರ್ ಇಸ್ಕೊಂಡು ಪ್ರಾಂಕ್ ಕಾಲ್ ಮಾಡ್ತಾಳೆ. ಏನೋ ನಿನ್ನನ್ನ ನೀನು ರಿತಿಕ್ ರೋಷನ್ ಅನ್ಕೊಂಡಿದ್ಯಾ, ಶರ್ಟ್ ಇಲ್ದೆ ಓಡಾಡ್ತಿಯಲ್ಲ ಅಂತ ಹೇಳಿ ಫೋನ್ ಇಡ್ತಾಳೆ. ನೆಕ್ಸ್ಟ್ ನಲ್ಲಿ ಜಾಬಿಲಿಯ ಫ್ಯಾಮಿಲಿಯನ್ನ ತೋರಿಸ್ತಾರೆ. ಇವ್ರದ್ದು ದೊಡ್ಡ ಫ್ಯಾಮಿಲಿ, ಮನೆಯಲ್ಲಿ ತುಂಬಾನೇ ಜನ ಇದ್ದಾರೆ. ಜಾಬಿಲಿಗೆ ತಂದೆ ಇಲ್ಲ, ತಾಯಿ ಇದ್ದಾರೆ. ಇವಳ ಸೋದರ ಮಾವ ಮಂಗಪತಿ ಈ ಮನೆಯಲ್ಲಿ ವಾಸವಾಗಿಲ್ಲ ಅಂದ್ರೂ ಕೂಡ ಈ ಮನೆಯ ಎಲ್ಲಾ ವಿಚಾರದಲ್ಲೂ ಮೂಗ್ ತೋರಿಸ್ತಾ ಇರ್ತಾನೆ. ಇವನು ಹೇಳಿದ ಮಾತನ್ನೇ ಎಲ್ಲರೂ ಕೇಳ್ತಾ ಇರ್ತಾರೆ ಕೂಡ, ಯಾಕಂದ್ರೆ ಇವನು ರೈಸ್ ಮಿಲ್ ಓನರ್ ಆಗಿರೋದ್ರ ಜೊತೆಗೆ ರಾಜಕೀಯದಲ್ಲೂ ಇರ್ತಾನೆ. ಈ ಮಂಗಪತಿಯ ಬಾಮೈದನ ಮಗಳ ಬರ್ತ್ಡೇ ಇರೋದ್ರಿಂದ ಇಲ್ಲಿಗೆ ಮಂಗಪತಿ ಬಂದಿದ್ದಾನೆ. ಜಾಬಿಲಿಯ ತಾತ ಅಂದ್ರೆ ಮಂಗಪತಿಯ ಮಾವನವ್ರಿಗೂ ಕೂಡ ಇವನು ಮರ್ಯಾದೆ ಕೊಡ್ತಿರಲ್ಲ. ಬರ್ತ್ಡೇ ಸೆಲೆಬ್ರೇಷನ್ ಎಲ್ಲ ಚೆನ್ನಾಗಿ ಆಗುತ್ತೆ, ಆದ್ರೆ ಎಲ್ಲರೂ ಊಟಕ್ಕೆ ಕೂತ್ಕೊಂಡಾಗ ಮಂಗಪತಿ ಖ್ಯಾತೆ ತೆಗಿತಾನೆ. ಬರ್ತ್ಡೇ ಅಂತ ಮಗಳಿಗೆ ಎಂತ ಬಟ್ಟೆ ಬೇಕಾದ್ರೂ ಹಾಕ್ತೀರಾ, ಸ್ಲೀವ್ಲೆಸ್ ಡ್ರೆಸ್ ಹಾಕಿದಿರಲ್ಲ, ಸ್ವಲ್ಪನೂ ಮಾನ ಮರ್ಯಾದೆ ಬೇಡವಾ, ನಿನ್ ಮಗಳನ್ನ ನೋಡಿ ನನ್ನ 2 ಮಕ್ಕಳು ಕೂಡ ಇದೇ ರೀತಿ ಬಟ್ಟೆ ಕೇಳಿದ್ರೆ ಏನ್ ಕತೆ, ನಮ್ಮ ಘನತೆ ಗೌರವ ಹೆಚ್ಚಾಗೋದು ಮನೆ ಹೆಣ್ಣು ಮಕ್ಕಳು ಹಾಕೊಳ್ಳೋ ಬಟ್ಟೆಯಿಂದ ಅಂತ ಹೇಳಿ ಪಾಪ ಆ ಹುಡುಗಿ ಬೇರೆ ಬಟ್ಟೆ ಹಾಕೊಂಡ್ ಬರೋವರೆಗೂ ಈ ಮಂಗಪತಿ ಸುಮ್ನಾಗಲ್ಲ. ಇದೆಲ್ಲ ಆಯ್ತು. ನೆಕ್ಸ್ಟ್ ಈಗ ಯಾವಳೋ ಫೋನ್ ಮಾಡಿ ತಲೆ ತಿಂತಿದ್ದಾಳಲ್ಲ, ಅವಳಿಗೆ ಬುದ್ಧಿ ಕಲಿಸ್ಬೇಕು ಅಂತ ಚಂದು ಜಾಬಿಲಿಗೆ ಫೋನ್ ಮಾಡ್ತಿದ್ದಾನೆ. ಆದರೆ ಕಸ್ಟಮರ್ ಕೇರ್ ಇಂದ ಕಾಲ್ ಬರ್ತಿರೋದು ಅಂತ ಹೇಗೋ ಮ್ಯಾನೇಜ್ ಮಾಡ್ತಾಳೆ ಜಾಬಿಲಿ. ಯಾರೋ ಹುಡುಗ ಕಾಲ್ ಮಾಡ್ತಿದ್ದಾನೆ ಅಂತ ಈ ಮಂಗಪತಿಗೆ ಗೊತ್ತಾದ್ರೆ ಇನ್ನು ದೊಡ್ಡ ರಾಧ ಅಂತಾನೆ ಮಾಡಿರೋನು. ಸೊ ಊಟ ಮುಗಿಸ್ಕೊಂಡು ಮಂಗಪತಿ ತನ್ನ ಹೆಂಡತಿ ಮಕ್ಕಳನ್ನ ಕರ್ಕೊಂಡು ತನ್ನ ಮನೆಗೆ ಹೋಗ್ತಾನೆ. ಮುಂದಿನ ದಿನ ಕಾಲೇಜ್ಗೆ ಹೋಗ್ಬೇಕಾದ್ರೆ ಜಾಬಿಲಿ ಚಂದುಗೆ ಕಾಲ್ ಮಾಡಿ ರಾತ್ರಿ ಯಾಕೆ ಒಂದೇ ಸಮ ಕಾಲ್ ಮಾಡ್ತಿದ್ದೆ ಅಂದಾಗ, ಯಾಕೆ ನಿನ್ನ ಗಂಡ ಪಕ್ಕದಲ್ಲೇ ಇದ್ನ ಅಂತ ಇವನ್ ಕೇಳೋದು. ಜಾಬಿಲಿ ಈ ರೀತಿ ಎಲ್ಲ ಮಾತಾಡ್ತಿಯಲ್ಲ, ನಾಚಿಕೆ ಆಗಲ್ವಾ, ಸಾರಿ ಕೇಳು ಅಂತ ಅವಳು ಹೇಳೋದು. ಇದೇ ರೀತಿ ಪದೇ ಪದೇ ಕಾಲ್ ಮಾಡಿ ಜಗಳ ಆಡ್ತಾ ಇವ್ರಿಗೆ ಗೊತ್ತಿಲ್ದಂಗೆ ಇವರಿಬ್ರು ಹತ್ರ ಆಗ್ತಿದ್ದಾರೆ. ಇದರ ನಡುವೆ ಚಂದು ಫೋನ್ ಸಿಮ್ ಗಳನ್ನೆಲ್ಲ ಮಾರೋದು, ಬಾರಲ್ಲಿ ವೇಟರ್ ಆಗಿ ಕೆಲಸ ಮಾಡೋದು ಮುಂದುವರಿಸ್ತಾನೆ. ಒಂದಿನ ಇವನೇ ಕಿತ್ತಾಡೋದು ಸಾಕು, ಜಾಬಿಲಿಗೆ ಫೋನ್ ಮಾಡಿ ಸಾರಿ ಕೇಳೋಣ ಅಂತ ಕಾಲ್ ಮಾಡಿದ್ರೆ ಅವಳು ಮನೆಯಲ್ಲಿ ಇರೋದ್ರಿಂದ ಫೋನ್ ರಿಸೀವ್ ಮಾಡ್ತಿಲ್ಲ. ಫೆಬ್ರವರಿಯಲ್ಲಿ ಪ್ರಭಾಸ್ ಅವರ ಮಿರ್ಚಿ ಮೂವಿ ರಿಲೀಸ್ ಆದಾಗ ಮೂವಿ ನೋಡೋಕೆ ಜಾಬಿಲಿ ತನ್ನ ಫ್ರೆಂಡ್ಸ್ ಜೊತೆ ಬಂದಿದ್ದಾಳೆ. ಇಲ್ಲಿ ಚಂದು ಕೂಡ ಇದ್ದಾನೆ, ಆದರೆ ಚಂದುಗೆ ಇವಳೆ ಜಾಬಿಲಿ ಅಂತ ಗೊತ್ತಾಗಲ್ಲ, ಯಾವತ್ತು ಇವಳನ್ನ ನೋಡದೆ ಇರೋದ್ರಿಂದ. ನಿತ್ಯ ಚಂದುಗೆ ಹೇಳಿ ಟಿಕೆಟ್ಸ್ ನ ತರಿಸ್ಕೊಂಡಾಗ ಚಂದು ಇವ್ರಿಗೆಲ್ಲ ಹುಷಾರಾಗಿ ಒಳಗೆ ಹೋಗೋದಕ್ಕೆ ಹೇಳ್ತಾ ಇದ್ದಾನೆ. ಹುಡುಗರು ಜೋಶಲ್ಲಿ ಇದ್ದಾರೆ, ಯಾಕೆ ಬೇಕು ನೀವೇ ಹುಷಾರಾಗಿರಿ ಅಂತ ಹೇಳ್ತಾ ಇದ್ದಾನೆ. ಇದರಿಂದ ಹುಡುಗಿಯರಿಗೆ ಎಷ್ಟು ಕೇರ್ ಮಾಡ್ತಾನೆ ಚಂದು ಅಂತ ಜಾಬಿಲಿ ಫುಲ್ ಇಂಪ್ರೆಸ್ ಆಗಿದ್ದಾಳೆ. ಥಿಯೇಟರ್ ಅಲ್ಲಿ ಪ್ರಭಾಸ್ನ ಬಿಟ್ಟು ಇವನನ್ನೇ ನೋಡ್ಕೊಂಡು ಕೂತಿದ್ದಾಳೆ ಜಾಬಿಲಿ. ಇದೆಲ್ಲ
ಅದಾದ್ಮೇಲೆ ಮತ್ತೆ ಜಾಬಿಲಿ ಕಾಲೇಜ್ಗೆ ಹೋಗೋಕೆ ಶುರು ಮಾಡಿದಾಗ ಚಂದುಗೆ ಕಾಲ್ ಮಾಡ್ತಾಳೆ. ಈಗ ಚಂದು ಇವನೇ ಸಾರಿ ಕೇಳಿ ಇಬ್ಬರು ಇದಾದ ನಂತರ ಕಿತ್ತಾಡೋದಿಲ್ಲ, ಚೆನ್ನಾಗೆ ಮಾತಾಡ್ಕೊಂಡು ಟೈಮ್ ಪಾಸ್ ಮಾಡೋಕೆ ಶುರು ಮಾಡ್ತಾರೆ. ಚಂದು ಯಾವಾಗ್ಲೂ ಫೋನ್ ಅಲ್ಲೇ ಇರೋದನ್ನ ನೋಡಿ ಇವನ ಫ್ರೆಂಡ್ಸ್ಗೆ ಮತ್ತೆ ಷಣ್ಮುಖ್ಗೆ ಗೊತ್ತಾಯ್ತು ಇವನು ಲವ್ ಅಲ್ಲಿ ಬಿದ್ದಿದ್ದಾನೆ ಅಂತ. ನೆಕ್ಸ್ಟಿನಲ್ಲಿ ಮಂಗಪತಿಯ ಮಗಳು ಸ್ಕೂಲಿಂದ ಹೊರಗೆ ಬಂದಾಗ ಒಬ್ಬ ಹುಡುಗ ಇವಳು ಕ್ಲಾಸ್ ರೂಮ್ ಅಲ್ಲೇ ವರ್ಕ್ ಶೀಟ್ ಬಿಟ್ಟು ಬಂದಿದ್ಲು ಅಂತ ಅದನ್ನ ಇವಳಿಗೆ ತಂದ್ ಕೊಡ್ತಾನೆ ಅಷ್ಟೇ. ಇಲ್ಲೇ ಇದ್ದ ಮಂಗಪತಿ ಕಡೆಯವನು ಈ ಹುಡುಗ ಲೆಟರ್ ಕೊಟ್ಟ ಅಂತ ಹೋಗಿ ಅವನಿಗೆ ಹೇಳಿದ್ರಿಂದ ಈ ಹುಡುಗನ ತಂದೆಯ ಹಾಲಿನ ಕ್ಯಾನ್ ಒಳಗೆ ಗಾಂಜಾ ಇಟ್ಟು ಪೊಲೀಸ್ ಅವ್ರಿಗೆ ತಿಳಿಸಿ ತಂದೆಯನ್ನ ಅರೆಸ್ಟ್ ಮಾಡಿಸ್ತಾನೆ ಮಂಗಪತಿ. ಪೊಲೀಸ್ ಸ್ಟೇಷನ್ ಅಲ್ಲಿ ಇರೋ ಈ ಹುಡುಗನ ತಂದೆ ಹತ್ರ ಬಂದಾಗ ಮಂಗಪತಿ ಹೇಳ್ತಾನೆ, ನಾನೇ ನಿನಗೆ ಜೈಲ್ಗೆ ಹಾಕ್ಸಿದ್ದು, ನೀನೇನು ತಪ್ಪು ಮಾಡಿಲ್ಲ ಅಂತ ನನಗೆ ಗೊತ್ತು, ಆದ್ರೆ ತಪ್ಪು ಮಾಡಿರೋದು ನಿನ್ನ ಮಗ ಅಂದಾಗ ಹುಡುಗನ ತಾಯಿ ಮಗನನ್ನ ಕರೆದು ಏನ್ ಮಾಡ್ದೆ ಹೇಳು ಅಂತ ಕೇಳ್ತಾರೆ. ಮಂಗಪತಿಯ ಮಗಳಿಗೆ ವರ್ಕ್ ಶೀಟ್ ಅಷ್ಟೇ ತಂದು ಕೊಟ್ಟಿದ್ದು ಲೆಟರ್ ಅಲ್ಲ ಅಂತ ಇವನು ಹೇಳಿದ್ರು ಕೂಡ ಈ ವಿಚಾರ ನಿನಗೆ ಗೊತ್ತು, ನನ್ನ ಮಗಳಿಗೆ ಗೊತ್ತು, ಆದ್ರೆ ನೋಡೋ ಜನ ನೀನು ನನ್ನ ಮಗಳಿಗೆ ಲವ್ ಲೆಟರ್ ಕೊಟ್ಟೆ ಅಂತ ಅನ್ಕೊಂತಾರೆ. ಇದೇ ವಿಷಯದ ಬಗ್ಗೆ ಎಲ್ಲರೂ ಮಾತಾಡ್ಕೊಂತಾ ಇದ್ದಾರೆ. ಈಗ ನಿಮ್ಮಪ್ಪನ ಅರೆಸ್ಟ್ ಮಾಡಿಸಿರೋದ್ರಿಂದ ನನ್ನ ಮಗಳ ತಂಟೆಗೆ ಬಂದ್ರೆ ಈ ಮಂಗಪತಿ ಏನ್ ಮಾಡ್ತಾನೆ ಅನ್ನೋದ್ರ ಬಗ್ಗೆ ಜನ ಈಗ ಮಾತಾಡ್ಕೊಂತಾರೆ ಅಂತ ಹೇಳಿ ಹೋಗ್ತಾನೆ. ಮಂಗಪತಿ ತನ್ನ ಮನಸ್ಸಲ್ಲಿ ಯಾವ ರೀತಿ ವಿಚಾರಗಳನ್ನ ಬೆಳೆಸ್ಕೊಂಡಿದ್ದಾನೆ ಅಂತ ಇದರಿಂದ ನಮ್ಗೆ ಗೊತ್ತಾಗುತ್ತೆ ಸ್ನೇಹಿತರೆ. ಅದೇ ಇನ್ನೊಂದ್ ಕಡೆ ಚಂದು ಮತ್ತೆ ಜಾಬಿಲಿ ಫೋನ್ ಅಲ್ಲಿ ಮಾತಾಡೋದು ಮುಂದುವರಿಸ್ತಾರೆ. ಇವರು ಮಾತಾಡ್ಬೇಕಾದ್ರೆ ನಮ್ಗೆ ಗೊತ್ತಾಗುತ್ತೆ ಚಂದುಗೆ ಮುಂದೆ ಒಂದು ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿ ಓಪನ್ ಮಾಡ್ಬೇಕು ಅಂತ ಆಸೆ ಇದೆ, ಅದಕ್ಕೆ ಈಗ್ಲೇ ಹಣ ಕೂಡಿಡ್ತಾ ಇದ್ದಾನೆ. ಎಕ್ಸಾಮ್ಸ್ ನ ಸಮಯದಲ್ಲಿ ಜಾಬಿಲಿ ನಿತ್ಯಾಳ ಮನೆಗೆ ಓದ್ಕೊಳ್ಳೋಕೆ ಅಂತ ಬಂದಿದ್ದಾಗ ಚಂದು ಇವರ ಮನೆಗೆ ಬಟ್ಟೆಗಳನ್ನ ತಗೊಂಡು ಹೋಗೋಕೆ ಅಂತ ಬಂದಿದ್ದಾನೆ. ಇದೇ ಸಮಯಕ್ಕೆ ಜಾಬಿಲಿಯ ಫ್ರೆಂಡ್ ಇವಳನ್ನ ಹೆಸರಿಟ್ಟು ಕರೆದಾಗ ಇವರಲ್ಲೇ ಯಾರೋ ಜಾಬಿಲಿ ಆಗಿದ್ದಾಳೆ ಅಂತ ಗೊತ್ತಾಗಿ ಈಗ್ಲೇ ಇವಳಿಗೆ ಚಂದು ಕಾಲ್ ಮಾಡಿದಾಗ ಕೊನೆಗೂ ಜಾಬಿಲಿ ಯಾರು ಅಂತ ಗೊತ್ತಾಯ್ತು. ನಂತರ ಇವಳನ್ನ ಮೀಟ್ ಮಾಡ್ಬೇಕು ಅಂತ ಚಂದುಗೆ ಅನ್ಸಿ ಯಾವಾಗ ಮೀಟ್ ಆಗೋಣ ಅಂತ ಕೇಳಿದ್ರೆ ಅದಕ್ಕಿನ್ನೂ ಟೈಮ್ ಬಂದಿಲ್ಲ ಅಂತ ಹೇಳ್ತಿದ್ದಾಳೆ. ಇದಾದ ನಂತರ ಇವಳಿಗೆ ಚಂದು ಎಷ್ಟೇ ಸಲ ಕಾಲ್ ಮಾಡಿದ್ರು ಅವಳು ರಿಸೀವ್ ಮಾಡ್ದಲೆ ಸ್ವಿಚ್ ಆಫ್ ಬರ್ತಾ ಇದೆ. ಹಾಗಾಗಿ ಇವನಿಗೆ ಸ್ವಲ್ಪ ಭಯ ಶುರು ಆಯ್ತು. ಆದ್ರೆ ನಿತ್ಯಾಳ ಬರ್ತ್ಡೇ ದಿನ ಜಾಬಿಲಿ ಕೂಡ ಬಂದಿರ್ತಾಳೆ. ನಿತ್ಯಾನೇ ಚಂದುಗೆ ಕಾಲ್ ಮಾಡಿ ಬರ್ತ್ಡೇಗೆ ಇನ್ವೈಟ್ ಮಾಡಿದಾಗ ಜಾಬಿಲಿಯಲ್ಲಿ ಇದ್ದಾಳೆ ಅಂತ ಇವನು ಓಡ್ ಬರ್ತಾನೆ. ಬರ್ತ್ಡೇ ಕೇಕ್ ಎಲ್ಲ ಕಟ್ ಮಾಡಿ ಆದ್ಮೇಲೆ ಜಾಬಿಲಿ ಹತ್ರ ಇವನು ಬಂದು ಯಾಕೆ ಫೋನ್ ಸ್ವಿಚ್ ಆಫ್ ಬರ್ತಿದೆ ಅಂತ ಕೇಳಿದಾಗ ತನ್ನ ಫೋನ್ ಬಿದ್ದು ಹಾಳಾಗಿ ರಿಪೇರ್ಗೆ ಕೊಟ್ಟಿರೋ ವಿಷಯ ಹೇಳ್ತಾಳೆ ಜಾಬಿಲಿ. ಇವನಿಗೆ ಜಾಬಿಲಿ ಜೊತೆ ಮಾತಾಡದೆ ಇಷ್ಟು ದಿನ ಹೇಗ್ ಫೀಲ್ ಆಗಿತ್ತೋ ಅದೇ ರೀತಿ ಜಾಬಿಲಿಗೂ ಇವನ ಜೊತೆ ಮಾತಾಡದೆ ಫೀಲ್ ಆಗಿರುತ್ತೆ. ಈ ಫೀಲಿಂಗ್ ನ ಏನಂತಾರೆ ಅಂತ ಜಾಬಿಲಿ ಕೇಳಿದಾಗ ಇವನಿಗೆ ಗೊತ್ತಾಯ್ತು ಪ್ರೀತಿ ಅಂತಾರೆ ಅಂತ. ಅದಕ್ಕೆ ಇಬ್ರು ಫಸ್ಟ್ ಟೈಮ್ ತಪ್ಕೊಂತಾರೆ. ಸೊ ಈಗೇನು ಮೀಟ್ ಆಗಿ ಆಯ್ತು. ನಂತರ ಇಬ್ರು ಜೊತೆಗೆ ಎಲ್ಲಾ ಕಡೆ ಓಡಾಡೋದಕ್ಕೆ ಸಮಯ ಕಳೆಯೋಕೆ ಶುರು ಮಾಡ್ತಾರೆ. ಚಂದು ಇವಳನ್ನ ತನ್ನ ಮನೆಗೆ ಕರ್ಕೊಂಡ್ ಬಂದು ತನ್ನ ತಾಯಿ ಮತ್ತೆ ತಂಗಿಗೆ ಇಂಟ್ರೊಡ್ಯೂಸ್ ಮಾಡ್ತಾನೆ. ಇವನಿಗೆ ಇವರ ಸಪೋರ್ಟ್ ಇದೆ, ಆದ್ರೆ ತಂದೆಗೆ ವಿಷಯ ಗೊತ್ತಿಲ್ಲ. ಚಂದು ತನ್ನ ಫ್ರೆಂಡ್ಸ್ ಹತ್ರ ಕೂಡ ಇವಳನ್ನ ಕರ್ಕೊಂಡ್ ಹೋದಾಗ ಷಣ್ಮುಖ್ ಇವರಿಬ್ಬರನ್ನ ನೋಡಿ ತುಂಬಾನೇ ಖುಷಿಯಾಗಿದ್ದಾನೆ. ಒಂದಿನ ಜಾಬಿಲಿಯ ಕಸಿನ್ ಮದುವೆ ಇರುತ್ತೆ, ಅಲ್ಲಿಗೆ ನಾನು ಸೀರೆಯಲ್ಲಿ ಬರ್ತೀನಿ ಅಂದಾಗ ಅವಳನ್ನ ಮೊದಲನೇ ಬಾರಿ ಸೀರೆಯಲ್ಲಿ ನೋಡೋಕೆ ಇವನು ಕೂಡ ಮದುವೆಗೆ ಬರ್ತಾನೆ. ಜಾಬಿಲಿ ಸೀರೆ ಉಟ್ಕೊಂಡಿರೋದನ್ನ ನೋಡಿ ಫ್ಲಾಟ್ ಆಗಿ ಹೋಗ್ತಾನೆ ಚಂದು. ಸೊ ಸ್ಟೋರಿ ಈಗ ಪ್ರೆಸೆಂಟ್ ಗೆ ಬರುತ್ತೆ. ಕೇಸ್ ಫೈಲ್ ನ ಓದಿ ತೇಜ ಈ ಕೇಸ್ ಬಗ್ಗೆ ಮೋಹನ್ ರಾವ್ಗೆ ಹೇಳಿದಾಗ ಅವರನ್ನ ನಾಳೆ ಬರೋದಕ್ಕೆ ಹೇಳು ಅಂತ ಹೇಳ್ತಾರೆ. ನಾಳೆ ಸಂಜೆ ಬನ್ನಿ ಅಂತ ತೇಜ ಷಣ್ಮುಖ್ಗೆ ಹೇಳಿ ಕಳಿಸಿದಾಗ ತಪ್ಪದೆ ಮುಂದಿನ ದಿನ ಸಂಜೆ ಇವರು ಮತ್ತೆ ಬರ್ತಾರೆ. ಈಗ ಮೋಹನ್ ರಾವ್ ಎಲ್ಲೋ ಹೊರಗೆ ಹೋಗಿದ್ದಾರೆ, ಎಷ್ಟೊತ್ತಾದ್ರೂ ವಾಪಸ್ ಬರೋದೇ ಇಲ್ಲ. ಅಲ್ಲಿವರೆಗೂ ನಿಮ್ಗೆ ನಡೆದಿರೋ ಘಟನೆ ಬಗ್ಗೆ ಏನೇನ್ ಗೊತ್ತು ಹೇಳಿ ಅಂತ ತೇಜ ಷಣ್ಮುಖ್ ಮತ್ತೆ ಚಂದುನ ಫ್ರೆಂಡ್ ಗೆ ಕೇಳಿದಾಗ ಮತ್ತೆ ಸ್ಟೋರಿ ಫ್ಲಾಶ್ ಬ್ಯಾಕ್ ಹೋಗುತ್ತೆ. ಒಂದಿನ ಚಂದು ಷಣ್ಮುಖ್ ನ ಸೈಬರ್ ಸೆಂಟರ್ ಅಲ್ಲಿ ಇದ್ದಾಗ ಜಾಬಿಲಿ ತನ್ನ ಮನೆಗೆ ಬಂದಿರೋದು ಗೊತ್ತಾಗಿ ಹೊಡ್ತಾನೆ. ದಾರಿಯಲ್ಲಿ ನನ್ನನ್ನ ಕೂಡ ಮನೆಗೆ ಬಿಡು ಅಂತ ಇವನ ಜೊತೆ ಇವನ ಫ್ರೆಂಡ್ ಚಿಟ್ಟಿ ಕೂಡ ಹೊಡ್ತಾನೆ. ಚಿಟ್ಟಿ ಇಲ್ಲೇ ಮೆಡಿಕಲ್ ಸ್ಟೋರ್ ನ ನೋಡಿ ನಮ್ಮ ಅಜ್ಜಿಗೆ ಮೆಡಿಸಿನ್ಸ್ ತಗೋಬೇಕು, ಗಾಡಿ ನಿಲ್ಸು ಅಂತ ಹೇಳಿ ಮೆಡಿಕಲ್ ಸ್ಟೋರ್ ಗೆ ಹೋಗ್ತಾನೆ. ಇಲ್ಲೇನಾಯ್ತು ಅಂತ ಮುಂದೆ ಗೊತ್ತಾಗುತ್ತೆ ಸ್ನೇಹಿತರೆ. ಸದ್ಯಕ್ಕೆ ಚಂದು ಮನೆಗೆ ಬರ್ತಾನೆ. ಸ್ವಲ್ಪ ಹೊತ್ತಾದ್ಮೇಲೆ ಇವರಪ್ಪ ಊಟಕ್ಕೆ ಬರೋ ಟೈಮ್ ಆಯ್ತು ಅಂತ ಹೇಳಿ ಜಾಬಿಲಿಯನ್ನ ಮನೆ ಒಳಗೆ ಕಳಿಸ್ತಾರೆ. ಯಾಕಂದ್ರೆ ಅವರಪ್ಪ ಹೊರಗೇನೆ ಕುತ್ಕೊಂಡು ಊಟ ಮಾಡಿ ಹಾಗೆ ವಾಪಸ್ ಕೆಲ್ಸಕ್ಕೆ ಹೋಗ್ತಾರೆ. ಮೊದ್ಲು ಎಲ್ಲ ಸರಿಯಾಗಿ ಇರುತ್ತೆ, ಆದ್ರೆ ಚಂದು ಅವರಪ್ಪ ಹೊರಗೆ ಕುತ್ಕೊಂಡು ಊಟ ಮಾಡ್ಬೇಕಾದ್ರೆ ಇಲ್ಲಿ ಮಂಗಪತಿ ಜಾಬಿಲಿ ಅವರಮ್ಮ ತಾತ ಮತ್ತೆ ಪೊಲೀಸ್ ಅವ್ರನ್ನ ಕೂಡ ಕರ್ಕೊಂಡ್ ಬಂದಿದ್ದಾನೆ. ಇವನಿಗೆ ಜಾಬಿಲಿ ಮತ್ತೆ ಚಂದುನ ವಿಷಯ ಗೊತ್ತಾಗಿದೆ. ಪೊಲೀಸ್ ಅವರು ಒಳಗಿರೋ ಜಾಬಿಲಿಯನ್ನ ಹೊರಗೆ ಬರೋಕೆ ಹೇಳಿದಾಗ ಚಂದು ಅವರಪ್ಪ ಶಾಕ್ ಆಗೋಗಿದ್ದಾರೆ. ಇಲ್ಲೇನ್ ನಡೀತಿದೆ ಅಂತ ಇವ್ರಿಗೆ ಗೊತ್ತಾಗ್ತಿಲ್ಲ. ಜಾಬಿಲಿ ಅವರಮ್ಮ ಇವಳಿಗೆ ಹೊಡೆದು ಕರ್ಕೊಂಡ್ ಹೋದ್ರೆ ಪೊಲೀಸ್ ಅವರು ಚಂದುಗೆ ಹೊಡೆದು ಎಳ್ಕೊಂಡು ಹೋಗ್ತಿದ್ದಾರೆ. ಜಾಬಿಲಿಗೆ 17 ವರ್ಷ 8 ತಿಂಗಳು ವಯಸ್ಸು, ಅಂದ್ರೆ ಅವಳು ಮೈನರ್ ಅಲ್ವಾ. ಪೇರೆಂಟ್ ಗೆ ಗೊತ್ತಿಲ್ದಂಗೆ ಜಾಬಿಲಿನ ಕಿಡ್ನಾಪ್ ಮಾಡ್ಕೊಂಡು ಬಂದಿದ್ದೀರಾ ಅಂತ ಪೊಲೀಸ್ ಅವರು ಆರೋಪ ಮಾಡ್ತಿದ್ದಾರೆ. ಚಂದು ಅವರಮ್ಮ ಪೊಲೀಸ್ ಅವರ ಕೈಕಾಲು ಹಿಡಿದ್ರು ಅವನನ್ನ ಬಿಡೋದಿಲ್ಲ. ಜಾಬಿಲಿಯನ್ನ ಮನೆಗೆ ಕರ್ಕೊಂಡ್ ಬಂದಾದ್ಮೇಲೆ ನಮ್ಮ ಮನೆಯ ಮಾನ ಮರ್ಯಾದೆ ಕಳಿತ್ಯಾ ಅಂತ ಇವಳು ತನ್ನ ಮಗಳೇನೋ ಅನ್ನೋ ಹಾಗೆ ಬೆಲ್ಟ್ ಅಲ್ಲಿ ಜಾಬಿಲಿಗೆ ಹೊಡಿತಾ ಇದ್ದಾನೆ. ಇವನನ್ನ ತಡೆಯೋಕೆ ಇವಳ ತಾಯಿನೇ ಧೈರ್ಯ ಮಾಡಲ್ಲ.
ನಂತರ ಪೊಲೀಸ್ ಸ್ಟೇಷನ್ ಅಲ್ಲಿ ಸ್ಟೇಟ್ಮೆಂಟ್ ಕೊಡೋಕೆ ಜಾಬಿಲಿಯನ್ನ ಕರ್ಕೊಂಡು ಹೋಗೋಕೆ ನೋಡಿದಾಗ ಇವಳಮ್ಮ ಈಗ ವಾಯ್ಸ್ ರೈಸ್ ಮಾಡ್ತಾರೆ, ಏನೇ ಆದ್ರೂ ಅವಳನ್ನ ಪೊಲೀಸ್ ಸ್ಟೇಷನ್ ಕೋರ್ಟು ಅಂತೆಲ್ಲ ಸುತ್ತಾಡೋಕೆ ಬಿಡಲ್ಲ ಅಂದಾಗ ತನ್ನ ಲಾಯರ್ ದಾಮುನ ಕರ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಬರ್ತಾನೆ ಮಂಗಪತಿ. ಲಾಯರ್ ದಾಮುನೇ ಕಂಪ್ಲೇಂಟ್ ಬರ್ದ್ಕೊಟ್ಟು ಯಾವ್ಯಾವ ಸೆಕ್ಷನ್ ಅಡಿ ಕೇಸ್ ಫೈಲ್ ಮಾಡೋಕೆ ಹೇಳ್ತಾನೆ ಅಂದ್ರೆ ಒಂದಲ್ಲ ಎರಡಲ್ಲ ಲಿಸ್ಟೇ ಹೇಳ್ತಾನೆ. ಮೈನರ್ ಹುಡುಗಿಯನ್ನ ಮನೆಯಲ್ಲಿ ಇಟ್ಕೊಂಡಿದ್ದಕ್ಕೆ, ಲೈಂಗಿಕ ಕಿರುಕುಳ ಕೊಟ್ಟಿದ್ದಕ್ಕೆ, ಮೈನರ್ ಹುಡುಗಿಯನ್ನ ಹಿಂಬಾಲಿಸಿದ್ದ ಅಂತ ಎಲ್ಲಾ ಸೆಕ್ಷನ್ಸ್ ಹೇಳಿ ಕೊನೆಗೆ ಪೋಕ್ಸೋ ಕೇಸ್ ಕೂಡ ಫೈಲ್ ಮಾಡೋಕೆ ಹೇಳ್ತಾನೆ. ಆ ಹುಡುಗಿ ಇನ್ನೊಂದು ಫ್ಯಾಮಿಲಿ ಜೊತೆನೆ ಇತ್ತು. ಪೋಕ್ಸೋ ಕೇಸ್ ಹೇಗಾಗುತ್ತೆ ಅಂತ ಪೊಲೀಸ್ ಅವರು ಕೇಳಿದ್ರೆ ಅದನ್ನ ನಾವು ನೋಡ್ಕೊಂತೀವಿ, ನಾವು ಹೇಳ್ದಷ್ಟು ಮಾಡುವಂತ ದಾಮು ಹೇಳಿ ಈ ಎಲ್ಲಾ ಅಪರಾಧವನ್ನ ಅವನೇ ಮಾಡಿರೋದಾಗಿ ಒಪ್ಕೋಬೇಕು, ಆ ರೀತಿ ಅವನಿಗೆ ಹೊಡೆದು ಒಪ್ಸಿ ಅಂತ ಹೇಳ್ತಾನೆ. ಎಲ್ಲರೂ ಕರಪ್ಟ್ ಆಫೀಸರ್ಸ್ ಆಗಿರೋದ್ರಿಂದ ಮಾಡ್ತಿರೋದು ತಪ್ಪು ಅಂತ ಗೊತ್ತಿದ್ರು ಕೂಡ ಪೊಲೀಸ್ ಅವರು ಇವನು ಹೇಳ್ದಂಗೆಲ್ಲ ಕೇಳ್ತಿದ್ದಾರೆ. ಏನೋ ತಪ್ಪು ಮಾಡದೇ ಇರೋ ಚಂದುನ ಕಾಲಿಗೆ ಚೆನ್ನಾಗಿ ಹೊಡಿತಾರೆ. ನಂತರ FIR ಆದ್ಮೇಲೆ 14 ದಿನ ಜುಡಿಷಿಯಲ್ ಕಸ್ಟಡಿಗೆ ಹಾಕ್ತಾರೆ. ಹಾಗಾಗಿ ಜೈಲ್ಗೆ ಕಳಿಸ್ತಾರೆ. ಪೊಲೀಸ್ ಸ್ಟೇಷನ್ ಹೊರಗೇನೆ ಏನ್ ನಡೀತಿದೆ ಅಂತ ಗೊತ್ತಾಗದೆ ಅಸಹಾಯಕರಾಗಿ ನಿಂತಿದ್ದಾರೆ ಚಂದು ಅವ್ರ ಅಪ್ಪ ಅಮ್ಮ ಮತ್ತೆ ಫ್ರೆಂಡ್ಸ್. ಕೋರ್ಟ್ ಅಲ್ಲಿ ಚಂದು ಪರವಾಗಿ ವಾದ ಮಾಡೋಕೆ ಲಾಯರ್ ಶಿವರಾಮ್ ಹತ್ರ ಚಂದುನ ಫ್ರೆಂಡ್ಸ್ ಬಂದಾಗ ಪೊಲೀಸ್ ಅವರು ಹಾಕಿರೋ ಸೆಕ್ಷನ್ಸ್ ನ ನೋಡಿ ಇವರೇ ಶಾಕ್ ಆಗೋಗ್ತಾರೆ. ಆದ್ರೂ ಮೊದಲು ಬೇಲ್ಗೆ ಅಪ್ಲೈ ಮಾಡೋಣ, ಇದಕ್ಕೆ 50,000 ಫೀಸ್ ಆಗುತ್ತೆ ಅಂತ ಹೇಳ್ತಾರೆ ಶಿವರಾಮ್. ಆದ್ರೆ ಕೋರ್ಟ್ ಹಿಯರಿಂಗ್ ನ ಮೊದಲನೇ ದಿನ ಕೋರ್ಟ್ ಒಳಗೆ ಹೋಗೋಕ್ಕೂ ಮುಂಚೆನೆ ಮಂಗಪತಿಗೆ ಶಿವರಾಮ್ ಸೋಲ್ಡ್ ಔಟ್ ಆಗ್ತಾನೆ. ಕೇಸ್ನ ನೀವು ಯಾವ ರೀತಿ ನಡೆಸಬೇಕು ಅಂದ್ರೆ ಕೊನೆಯಲ್ಲಿ ನಾವೇ ಗೆಲ್ಬೇಕು ಅಂತ ಹೇಳ್ತಾನೆ ದಾಮು. ಸೊ ಕೋರ್ಟ್ ಹಿಯರಿಂಗ್ ಶುರು ಆಗುತ್ತೆ. ಜಡ್ಜ್ ಮುಂದೆ ಕಂಪ್ಲೇಂಟ್ ನ ಓದಿದಾಗ ಯಾವ ರೀತಿ ದಾಮು ಕತೆ ಹೊಡೆದಿದ್ದಾನೆ ಅಂದ್ರೆ ಜಾಬಿಲಿ ಕಾಲೇಜ್ ಮುಗಿಸಿ ಕೋಚಿಂಗ್ ಸೆಂಟರ್ ಗೆ ಹೋಗ್ತಿರ್ತಾಳೆ. ಹಾಗಾಗಿ ಬಸ್ ಸ್ಟ್ಯಾಂಡ್ ಅಲ್ಲಿ ಬಸ್ಗೆ ವೇಟ್ ಮಾಡ್ಬೇಕಾದ್ರೆ ಚಂದು ಬಂದು ಅವಳಿಗೆ ಹೆದರಿಸಿ ಬೆದರಿಸಿ ಫೋರ್ಸ್ ಮಾಡಿ ಗಾಡಿಯಲ್ಲಿ ಕೂರಿಸ್ಕೊಂಡು ಹೋಗಿರ್ತಾನೆ. ಇದನ್ನ ಬಸ್ ಸ್ಟ್ಯಾಂಡ್ ಅಲ್ಲಿ ಇದ್ದ ಇವರ ಊರಿನವರು ಕೂಡ ನೋಡಿ ಈ ವಿಷಯ ಜಾಬಿಲಿಯ ಮನೆಯವ್ರಿಗೆ ತಿಳಿಸಿ ಚಂದುನ ಗಾಡಿ ನಂಬರ್ ಕೂಡ ಅವರು ನೋಡಿದ್ದಾರೆ ಅಂತ ಕಂಪ್ಲೇಂಟ್ ಅಲ್ಲಿ ಬರೆದು ಜಾಬಿಲಿ ಅವರ ಅಮ್ಮನ ಕೈಯಲ್ಲಿ ಸೈನ್ ಮಾಡಿಸ್ಕೊಂಡಿದ್ದಾನೆ ದಾಮು ಜಡ್ಜ್ ಮುಂದೆ ಹೇಳ್ತಾನೆ ಚಂದು ಯಾವಾಗ್ಲೂ ಜಾಬಿಲಿನ ಫಾಲೋ ಮಾಡೋದು ಮತ್ತೆ ಅವಳಿಗೆ ತನ್ನ ಜೊತೆ ಫಿಸಿಕಲ್ ರಿಲೇಶನ್ಶಿಪ್ ಮಾಡೋದಕ್ಕೆ ಕೇಳ್ತಾ ಇರ್ತಾನೆ. ಜಾಬಿಲಿಯ ಎಡಿಟ್ ಮಾಡಿರೋ ಫೋಟೋಸ್ ನ ಆನ್ಲೈನ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ ಅಂತ ಅವನು ಅವಳಿಗೆ ಬ್ಲಾಕ್ ಮೇಲ್ ಮಾಡ್ತಿದ್ದ. ಹಾಗಾಗಿ ಈ ವಿಷಯ ಎಲ್ಲ ಗಮನದಲ್ಲಿ ಇಟ್ಕೊಂಡು ಚಾರ್ಜ್ ಶೀಟ್ ಫೈಲ್ ಮಾಡೋದಕ್ಕೆ ಪೊಲೀಸ್ ಅವ್ರಿಗೆ ಸ್ವಲ್ಪ ಟೈಮ್ ಬೇಕು ಅಂತ ಹೇಳ್ತಾನೆ. ಇದರ ಡಿಫೆನ್ಸ್ ಆಗಿ ಲಾಯರ್ ಶಿವರಾಮ್ ಏನು ಮಾತಾಡೋದೇ ಇಲ್ಲ, ಬೇಲ್ ಅಪ್ಲಿಕೇಶನ್ ನ ಕೊಡ್ತಾರೆ ಅಷ್ಟೇ. ಇಂಥವನಿಗೆ ಬೇಲ್ ಕೊಟ್ರೆ ಮೈನರ್ ಹೆಣ್ಣು ಮಗುಗೆ ಅನ್ಯಾಯ ಆದಂಗಾಗುತ್ತೆ. ಇವನು ಏನಾದ್ರೂ ಹೊರಗೆ ಬಂದು ಇಂಟರ್ನೆಟ್ ಅಲ್ಲಿ ಮಾಡಬಾರ್ದು ಕೆಲಸ ಮಾಡಿದ್ರೆ ಅವಳ ಮಾನ ಮರ್ಯಾದೆ ಘನತೆ ಗೌರವ ಎಲ್ಲ ಹಾಳಾಗುತ್ತೆ. ಇಂತ ಕೆಲಸ ನಡಿಬಾರ್ದು ಮೈ ಲಾರ್ಡ್ ಅಂತ ಎಷ್ಟು ಎಮೋಷನಲ್ ಆಗಿ ಹೇಳ್ತಾನೆ ಅಂದ್ರೆ ಇವನೇ ಅಳೋದೊಂದು ಬಾಕಿ. ಹಾಗಾಗಿ ತಕ್ಷಣ ಬೇಲ್ ಅಪ್ಲಿಕೇಶನ್ ರಿಜೆಕ್ಟ್ ಮಾಡ್ತಾರೆ ಜಡ್ಜ್. ನೆಕ್ಸ್ಟ್ ಹಿಯರಿಂಗ್ ಅಲ್ಲಿ ದಾಮು ಹೇಳ್ತಿದ್ದಾನೆ ಜಾಬಿಲಿನ ಎಳ್ಕೊಂಡು ಹೋಗೋಕು ಮುಂಚೆ ಒಂದು ಮೆಡಿಕಲ್ ಸ್ಟೋರ್ ಅಲ್ಲಿ ಚಂದು ಕಾಂಡಮ್ ತಗೊಂಡಿದ್ದಾನೆ. ಅಂದ್ರೆ ಅವನ ಉದ್ದೇಶ ಜಾಬಿಲಿ ಮೇಲೆ ಅತ್ಯಾಚಾರ ಮಾಡೋದಾಗಿತ್ತು ಅಂತ ಹೇಳಿ ಸಾಕ್ಷಿ ಹೇಳೋಕೆ ಮೆಡಿಕಲ್ ಸ್ಟೋರ್ ಓನರ್ ನ ಕರ್ಕೊಂಡು ಬಂದು ಕಟಕಟೆಯಲ್ಲಿ ನಿಲ್ಸಿದ್ದಾನೆ. ಇವನು ನಡೆದ ನಿಜವಾದ ವಿಷಯವನ್ನೇ ಹೇಳ್ತಾನೆ. ಅಂದ್ರೆ ಅವತ್ತು ನಿಮಗೆ ನೆನ್ಪಿರ್ಬೋದು ಸ್ನೇಹಿತರೆ, ಜಾಬಿಲಿ ತನ್ನ ಮನೆ ಹತ್ರ ಬಂದಿದ್ದಾಳೆ ಅಂತ ಸೈಬರ್ ಸೆಂಟರ್ ಅಲ್ಲಿ ಇದ್ದ ಚಂದು ಮನೆಗೆ ಹೊರಟಾಗ ಇವನ ಜೊತೆ ಚಿಟ್ಟಿ ಕೂಡ ಬಂದು ಮೆಡಿಕಲ್ ಸ್ಟೋರ್ಗೆ ತನ್ನ ಅಜ್ಜಿಗೆ ಮೆಡಿಸಿನ್ಸ್ ತಗೋಬೇಕು ಅಂತ ಸುಳ್ಳು ಹೇಳಿ ಸುಮ್ನೆ ಇಲ್ದಲೆ ಕಾಂಡೋಮ್ ತಗೊಂಡಿರ್ತಾನೆ ನನ್ನ ಫ್ರೆಂಡ್ ಚಂದುಗೆ ಅಂತ ಹೇಳಿ. ಇದರಿಂದ ಚಂದು ವಿರುದ್ಧ ದಾಮುಗೆ ಮಾತಾಡೋಕೆ ಅವಕಾಶ ಸಿಕ್ತು. ವಿಟ್ನೆಸ್ ಗೆ ನೀವೇನಾದ್ರೂ ಪ್ರಶ್ನೆ ಮಾಡ್ತೀರಾ ಅಂತ ಜಡ್ಜ್ ಶಿವರಾಮ್ಗೆ ಕೇಳಿದ್ರೆ ಬೈಲ್ ಅಪ್ಲಿಕೇಶನ್ ಹೇಳ್ತಾ ಇದ್ದಾನೆ. ಅದಕ್ಕೆ ಜಡ್ಜ್ ಮತ್ತೆ ಬೇಲ್ ಅಪ್ಲಿಕೇಶನ್ ರಿಜೆಕ್ಟ್ ಮಾಡಿ ಕಳಿಸ್ತಾರೆ. ನಂತರ ಕಟಕಟೆಗೆ ಚಂದು ಜಾಬಿಲಿನ ಫೋರ್ಸ್ ಮಾಡಿ ಕರ್ಕೊಂಡು ಹೋಗೋದನ್ನ ಕಣ್ಣಾರೆ ನೋಡಿರೋ 3 ಜನರನ್ನ ಕರೆದು ನಡೆದಿರೋ ವಿಷಯ ಹೇಳೋಕೆ ಹೇಳಿದಾಗ ಅವತ್ತು ನಾವು ಸಿಂಹಾಚಲಂ ಅಪ್ಪಣ್ಣ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ವಾಪಸ್ ಬರ್ಬೇಕಾದ್ರೆ ಬಸ್ ಸ್ಟ್ಯಾಂಡ್ ಅಲ್ಲಿ ವೇಟ್ ಮಾಡ್ತಿದ್ವಿ. ಆಗ ಚಂದು ಬಂದು ಜಾಬಿಲಿನ ಫೋರ್ಸ್ ಮಾಡಿ ಎಳ್ಕೊಂಡ್ ಹೋದ. ಅವಳು ಮಂಗಪತಿ ಮನೆಯವಳು ಅಂತ ಗೊತ್ತಾಗಿ ನಾವು ಈ ವಿಷಯವನ್ನ ಅವರಿಗೆ ತಿಳಿಸಿದ್ವಿ ಅಂತ. ಇವರಿಬ್ರು ಹಾಕೊಂಡಿದ್ದ ಬಟ್ಟೆ ಬೈಕ್ ಕಲರ್ ಕೂಡ ಹೇಳ್ತಿದ್ದಾರೆ. ಇದರಿಂದ ಮತ್ತೆ ಬೇಲ್ ಅಪ್ಲಿಕೇಶನ್ ರಿಜೆಕ್ಟ್. ನೆಕ್ಸ್ಟ್ ಹಿಯರಿಂಗ್ ಅಲ್ಲಿ ದಾಮು ಚಂದುನ ತಂದೆ ತಾಯಿಗೆ ಅವಮಾನ ಮಾಡ್ತಾನೆ. ಆಮೇಲೆ ಜಾಬಿಲಿ ಅವರಮ್ಮನ್ನ ಕಟಕಟೆಗೆ ಕರೆದು ಜಾಬಿಲಿನ ಅವತ್ತು ಕರ್ಕೊಂಡ್ ಬರೋಕೆ ಪೊಲೀಸ್ ಅವರ ಜೊತೆ ಹೋದಾಗ ಅವಳು ರೂಮ್ ಇಂದ ಹೊರಗೆ ಬಂದು ಅನ್ನೋದನ್ನ ಕನ್ಫರ್ಮ್ ಮಾಡಿಸಿ ಜಾಬಿಲಿ ಕೋರ್ಟ್ಗೆ ಬರೋ ಸ್ಥಿತಿಯಲ್ಲಿ ಇಲ್ಲ. ಅವಳು ಈ ಘಟನೆ ಆದಾಗ್ಲಿಂದ ವಿಚಿತ್ರವಾಗಿ ನಡ್ಕೊಳ್ಳೋಕೆ ಶುರು ಮಾಡಿದ್ಲು ಅಂತ ಸೈಕಾಟ್ರಿಸ್ಟ್ ಹತ್ರ ಕರ್ಕೊಂಡು ಹೋಗ್ತಿದ್ದಾರೆ ಅಂತ ಹೇಳ್ತಾನೆ ದಾಮು. ಈ ವಿಷಯ ನನ್ಗೆ ಗೊತ್ತಿಲ್ವಲ್ಲ, ಏನ್ ಸುಳ್ಳು ಹೇಳ್ತಿದ್ದಾನೆ ಅಂತ ಜಾಬಿಲಿ ಅವರ ಅಮ್ಮ ಸುಮ್ನೆ ನೋಡ್ಕೊಂಡು ನಿಂತಿದ್ದಾರೆ. ನಂತರ ಜಾಬಿಲಿಗೆ ಟ್ರೀಟ್ಮೆಂಟ್ ಕೊಡ್ತಿರೋದು ಇವರೇ ಅಂತ ಒಬ್ರು ಡಾಕ್ಟರ್ ನ ಕೂಡ ದುಡ್ಡು ಕೊಟ್ಟು ಕರ್ಕೊಂಡ್ ಬಂದು ಸುಳ್ಳು ಹೇಳಿಸ್ತಾ ಇದ್ದಾರೆ. ಜಾಬಿಲಿ ಸ್ಟೇಟ್ಮೆಂಟ್ ಕೊಡೋದಿರ್ಲಿ, ಅವಳಿಗಾಗಿರೋ ಆಘಾತಕ್ಕೆ ನಡೆದಿರೋ ಘಟನೆ ಕೂಡ ನೆನಪಿರೋದು ಕಷ್ಟ ಅಂತ ಹೇಳ್ತಾರೆ ಡಾಕ್ಟರ್. ಪದೇ ಪದೇ ಬೇಲ್ ರಿಜೆಕ್ಟ್ ಆಗ್ತಿರೋದ್ರಿಂದ ಷಣ್ಮುಖ್ ಕೋಪದಲ್ಲಿ ಲಾಯರ್ ಶಿವರಾಮ್ ಹತ್ರ ಹೋಗಿ ಜೋರಾಗಿ ಮಾತಾಡ್ತಾನೆ. ನಿಮ್ಗೇನೋ ಟೈಮ್ಗೆ ದುಡ್ಡು ಸಿಗ್ತಾ ಇದೆ, ಆದ್ರೆ ಚಂದುಗೆ ಬೇಲ್ ಸಿಗ್ತಿಲ್ವಲ್ಲ ಅಂತ. ಚಂದು ಮಾಡಿರೋ ಕೆಲಸಕ್ಕೆ ಬೇಲ್ ಅಲ್ಲ, ಈಗ ಶಿಕ್ಷೆ ಕಡಿಮೆ ಮಾಡ್ಸೋಕೆ ಟ್ರೈ ಮಾಡ್ಬೇಕು ಅಂತ ಹೇಳಿ ಹೋಗ್ತಾರೆ ಶಿವರಾಮ್. ನಂತರ ಈ ಮೂವಿಯ ಸ್ಟಾರ್ಟಿಂಗ್ ಸೀನ್ ನ ತೋರಿಸ್ತಾರೆ. ಅದೇ ಅಂತಿಮ ತೀರ್ಪು 29ನೇ ತಾರೀಕು ಸೋಮವಾರ ಕೊಡ್ತೀವಿ ಅಂತ ಜಡ್ಜ್ ಹೇಳ್ತಾರೆ. ಈಗ ಸ್ಟೋರಿ ಪ್ರೆಸೆಂಟ್ ಗೆ ಬರುತ್ತೆ. ಇಷ್ಟು ನಡೆದ ಘಟನೆಯನ್ನ ಕೇಳಿದ್ದ ತೇಜಾಗೆನೆ ತುಂಬಾನೇ ಬೇಜಾರಾಗಿ ಹಿಂದೆನೆ ಮೋಹನ್ ರಾವ್ಗೆ ಕಾಲ್ ಮಾಡಿದಾಗ ಅವರು ಕೇಸ್ ಮೇಲೆ ಹೊರಗೆ ಹೋಗಿದ್ದಾರೆ. ನಾಳೆ ಬೆಳಗ್ಗೆ
10 ಗಂಟೆಗೆ ಬರೋಕೆ ಹೇಳ್ತಾರೆ. ಮುಂದಿನ ದಿನ ಮೋಹನ್ ರಾವ್ ಬೇಗ ಆಫೀಸ್ಗೆ ಬಂದು ಕೇಸ್ ಫೈಲ್ ನ ಓದಿ, ಈ ಕೇಸ್ ನ ನಾವು ತಗೊಳಕ್ಕೆ ಆಗಲ್ಲ ಅಂತ ಹೇಳು, ಇದು ತುಂಬಾನೇ ಕಾಂಪ್ಲೆಕ್ಸ್ ಆಗಿದೆ, ಪೋಕ್ಸೋ ಕೇಸ್ ಅಷ್ಟು ಈಸಿ ಅಲ್ಲ ಅಂತ ತೇಜಾಗೆ ಹೇಳಿ ಹೊರಡ್ತಾರೆ. ಆದ್ರೆ ತೇಜಾಗೆ ಫುಲ್ ಕಾನ್ಫಿಡೆನ್ಸ್ ಇದೆ ಈ ಕೇಸ್ ಗೆಲ್ಬಹುದು ಅಂತ. ಇದೇ ಸಮಯಕ್ಕೆ ಅವನ ಫ್ರೆಂಡ್ ತನಿಗೆ ಮೊದಲನೇ ಕೇಸ್ ಸಿಕ್ತು ಅಂತ ಸ್ವೀಟ್ ಕೊಡೋಕೆ ಬಂದಾಗ ತೇಜಾಗೆ ಸ್ವಲ್ಪ ಬೇಜಾರಾಗುತ್ತೆ, ತನಿಗೆ ಕೇಸ್ ಸಿಕ್ಕಿಲ್ಲ ಅಂತ. ಆದ್ರೆ ಅದಕ್ಕಿಂತ ಜಾಸ್ತಿ ಬೇಜಾರಾಗ್ತಿರೋದು ಚಂದು ಕತೆ ಕೇಳಿ. ಈಗ ಚಂದುನ ಫ್ರೆಂಡ್ಸ್ ಬೇರೆ ಇಲ್ಲಿಗೆ ಬರೋದನ್ನ ನೋಡಿ ಇವ್ರಿಗೆ ಡೈರೆಕ್ಟ್ ಆಗಿ ತೇಜ ಹೇಳೇ ಬಿಡ್ತಾನೆ, ಮೋಹನ್ ರಾವ್ ಅವರು ಕೇಸ್ ತಗೊಳಕ್ಕೆ ಒಪ್ಕೊಂಡಿದ್ದಾರೆ, ಅವರ ಬದಲಿಗೆ ನಾನು ಕೋರ್ಟ್ಗೆ ಬರ್ತೀನಿ, ಸೋಮವಾರ ಕೋರ್ಟ್ ಅಲ್ಲಿ ಭೇಟಿ ಆಗೋಣ ಅಂತ ಹೇಳಿ ಕಳಿಸ್ತಾನೆ. ಲಹರಿ ಮೋಹನ್ ರಾವ್ಗೆ ಹೇಳ್ದಂಗೆ ಇದೆಲ್ಲ ಮಾಡೋದು ಸರಿ ಅಲ್ಲ ಅಂದಾಗ ಅವರನ್ನ ಕಾಯ್ಕೊಂಡು ಕುತ್ಕೊಂಡ್ರೆ ನನಗೆ ಕೇಸ್ ಕೊಡಲ್ಲ, ಅದಕ್ಕಿಂತ ಮುಖ್ಯವಾಗಿ ನಾಳೆ ನಾವು ಕೋರ್ಟ್ಗೆ ಹೋಗ್ಲಿಲ್ಲ ಅಂದ್ರೆ ಯಾವುದೇ ತಪ್ಪು ಮಾಡದೇ ಇರೋ ಹುಡುಗನಿಗೆ 14 ವರ್ಷ ಜೈಲಾಗುತ್ತೆ ಅಂತ ಹೇಳಿ ಸೋಮವಾರ ಅಂದ್ರೆ ಮುಂದಿನ ದಿನನೇ ಕೋರ್ಟ್ಗೆ ಬರ್ತಾನೆ. ಇಲ್ಲಿ ಜಡ್ಜ್ ತೇಜಾಗೆ ಬೈತಾ ಇದ್ದಾರೆ, ಮುಗಿಯೋ ಹಂತದಲ್ಲಿ ಇರೋ ಕೇಸ್ ನ ರೀಟ್ರಯಲ್ ಮಾಡೋಕೆ ಹೇಳ್ತಿದ್ದೀರಲ್ಲ, ಈಗ್ಲೇ 5 ಕೋಟಿ ಕೇಸ್ಗಳು ಭಾರತದ ಕೋರ್ಟ್ ಗಳಲ್ಲಿ ಪೆಂಡಿಂಗ್ ಇದೆ ಅಂತ ಜನ ಬೈಕೊಂತಾ ಇದ್ದಾರೆ ಅಂದಾಗ ತೇಜ ಒಂದೇ ಒಂದು ಡೈಲಾಗ್ ಹೇಳ್ತಾನೆ ಅಷ್ಟೇ. ಆಕ್ಚುಲಿ ಆ 5 ಕೋಟಿ ಜನರಿಗೆ ಅನ್ಯಾಯ ಆಗ್ತಿದೆ ಅಂತ ಅರ್ಥ ಅಲ್ವಾ ಸರ್ ಅಂತಿದ್ದಂಗೆ, ಓ ಇವನು ಸರಿಯಾಗಿದ್ದಾನೆ ಅಂತ ತಕ್ಷಣ ರೀಟ್ರಯಲ್ ಗೆ ಪರ್ಮಿಷನ್ ಕೊಡ್ತಾರೆ ಜಡ್ಜ್. ಮೊದಲನೇದಾಗಿ ತೇಜ ದಾಮುಗೆನೆ ಪ್ರಶ್ನೆ ಕೇಳ್ತಾನೆ, ಅದೇನಂದ್ರೆ ಇವತ್ತು ಇವರು ಪೆಟ್ರೋಲ್ ಬಂಕ್ ಗೆ ಹೋಗಿರ್ತಾರೆ ಡೀಸೆಲ್ ಕಾರಲ್ಲಿ, ಯಾಕೆ ಅಂದಾಗ ಪೆಟ್ರೋಲ್ ನ ಬಾಟಲ್ ಗೆ ತುಂಬಿಸ್ಕೊಂಡೆ ಮನೆಯಲ್ಲಿರೋ ಗಾಡಿಗೆ ಅಂತ ಹೇಳ್ತಾನೆ. ಇಲ್ಲ ನಿಮಗೆ ಒಬ್ಬ ಕಿರಾಣಿ ಅಂಗಡಿ ಅವನ ಮೇಲೆ ದ್ವೇಷ ಇತ್ತು, ಅವನ ಅಂಗಡಿ ಸುಟ್ಟಾಕೋಕೆ ಪೆಟ್ರೋಲ್ ತಗೊಂಡಿದ್ದು ಅಂತ ತೇಜ ಅಂದಾಗ, ಆದ್ರೆ ಕ್ರೈಮೇ ನಡೆದಿಲ್ವಲ್ಲ, ಪೆಟ್ರೋಲ್ ತಗೊಂಡ್ ಹೋಗಿದ್ದು ತಪ್ಪಲ್ಲ, ಅದರಿಂದ ಅಂಗಡಿ ಸುಟ್ಟಿದ್ರೆ ತಪ್ಪಾಗೋದು, ಆದ್ರೆ ಸುಟ್ಟೆ ಇಲ್ವಲ್ಲ ಅಂತ ದಾಮು ಹೇಳ್ದಾಗ, ಹೌದು ಅದೇ ರೀತಿ ಚಂದು ಕಾಂಡೋಮ್ ತಗೊಂಡಿದ್ದಾನೆ, ಅದು ತಪ್ಪಲ್ಲ, ಅತ್ಯಾಚಾರ ಮಾಡಿದ್ರೆ ಮಾತ್ರ ಕ್ರೈಮ್ ಆಗೋದು ಅಂತ ಚಂದುನ ಫ್ರೆಂಡ್ ಚಿಟ್ಟಿನ ಕರೆದು ಅವತ್ತು ಮೆಡಿಕಲ್ ಸ್ಟೋರ್ ಅಲ್ಲಿ ಏನ್ ನಡೀತು ಅಂತ ಕೇಳಿದಾಗ ಚಿಟ್ಟಿನೇ ಕಾಂಡೋಮ್ ತಗೊಂಡು ಚಂದುಗೆ ಕೊಡೋಕೆ ಬಂದಾಗ ಚಂದು ಅದನ್ನ ಬಿಸಾಕಿ ಇವನಿಗೆ ಬೈದು ಹೋಗಿರ್ತಾನೆ. ಇದಾದ್ಮೇಲೆ ಆ 3 ಜನ ಐ ವಿಟ್ನೆಸ್ ಇದಾರಲ್ಲ ಬಸ್ ಸ್ಟ್ಯಾಂಡ್ ಅಲ್ಲಿ ನೋಡಿದವರು ಅವರನ್ನ ಒಬ್ಬೊಬ್ಬರನ್ನಾಗೆ ಕಟಕಟಗೆ ಕರೆಸಿ ಇವರು ದೇವಸ್ಥಾನಕ್ಕೆ ಮನೆಯಿಂದ ಯಾವ ಸಮಯಕ್ಕೆ ಹೊರಟ್ರು, ದರ್ಶನಕ್ಕೆ ಎಷ್ಟು ಸಮಯ ಬೇಕಾಯ್ತು ಅಂತ ಕೇಳಿದಾಗ ಇವ್ರಿಗೆ ಹೇಳೋಕೆನೆ ಗೊತ್ತಾಗ್ತಿಲ್ಲ. ಇದನ್ನ ದಾಮು ಮತ್ತೆ ಮಂಗಪತಿ ಹೇಳ್ಕೊಟ್ಟಿಲ್ವಲ್ಲ, ಅದಕ್ಕೆ ಒಬ್ಬೊಬ್ರು ಒಂದೊಂದು ಟೈಮಿಂಗ್ಸ್ ನ ಹೇಳ್ತಾ ಇದ್ದಾರೆ. ಚಂದು ಮತ್ತೆ ಜಾಬಿಲಿ ಯಾವ್ಯಾವ ಬಣ್ಣದ ಬಟ್ಟೆ ಹಾಕಿದ್ರು, ಬೈಕ್ ಯಾವ ಕಲರ್ ಇತ್ತು, ಆ ಸಮಯದಲ್ಲಿ ಟೈಮ್ ಎಷ್ಟಾಗಿತ್ತು, ಗಾಡಿ ನಂಬರ್ ಅಂತೆಲ್ಲ ನೆನ್ಪಿಡ್ಕೊಳ್ಳೋರಿಗೆ ದೇವಸ್ಥಾನಕ್ಕೆ ಎಷ್ಟು ಗಂಟೆಗೆ ಹೋಗಿರೋದು ಅನ್ನೋದೇ ಗೊತ್ತಿಲ್ಲ ಅಂತ ತೇಜ ಹೇಳಿ ಜಾಬಿಲಿಯ ಫ್ರೆಂಡ್ ನಿತ್ಯ ರೆಕಾರ್ಡ್ ಮಾಡಿರೋ ವಿಡಿಯೋನ ಜಡ್ಜ್ಗೆ ತೋರಿಸ್ತಾರೆ. ನಿತ್ಯ ಹೇಳಿದಳೆ, ಅವತ್ತು ನಾವಿಬ್ರು ಕೋಚಿಂಗ್ ಕ್ಲಾಸಸ್ ನ ಮುಗಿಸ್ಕೊಂಡು ಆಟೋ ಇಳಿದವರು ನಡ್ಕೊಂಡು ನಾನು ನಮ್ಮನೆಗೆ ಹೋದ್ರೆ ಜಾಬಿಲಿ ಚಂದು ಮನೆಗೆ ಹೋದ್ಲು ಅಂತ. ಇದರಿಂದ ಗೊತ್ತಾಗೋದೇನಂದ್ರೆ ಚಂದು ಆಗ್ಲಿ ಜಾಬಿಲಿ ಆಗ್ಲಿ ಬಸ್ ಸ್ಟ್ಯಾಂಡ್ ಗೆ ಹೋಗೇ ಇರಲ್ಲ, ಆ 3 ಜನ ಐ ವಿಟ್ನೆಸ್ ಗಳು ದೇವಸ್ಥಾನಕ್ಕೂ ಹೋಗಿಲ್ಲ. ಹಾಗಾಗಿ ಚಂದು ಮೇಲಿರೋ ಒಂದಷ್ಟು ಸೆಕ್ಷನ್ ಅಡಿಯಲ್ಲಿ ಹಾಕಿರೋ ಚಾರ್ಜಸ್ ನ ಡಿಸ್ಮಿಸ್ ಮಾಡ್ಬೇಕು ಅಂತ ತೇಜ ಕೇಳ್ಕೊಂತಾನೆ. ಇದಕ್ಕೇನಾದ್ರೂ ಹೇಳೋಕಿದ್ಯಾ ಅಂತ ಜಡ್ಜ್ ದಾಮುಗೆ ಕೇಳಿದಾಗ ದಾಮು ಸ್ವಲ್ಪ ಟೈಮ್ ಬೇಕು ಅಂತ ನೆಕ್ಸ್ಟ್ ಇಯರಿಂಗ್ ಅಲ್ಲಿ ಏನಾದ್ರೂ ಮಾಡೋಕೆ ಯೋಚನೆ ಮಾಡ್ತಿದ್ದಾನೆ. ಕೋರ್ಟ್ ಹೊರಗೆ ದಾಮು ತೇಜನ ಮೀಟ್ ಮಾಡಿ, ನಿನ್ ಕ್ಲೈಂಟ್ ಒಬ್ಬ ಸಾಧಾರಣ ವಾಚ್ಮೆನ್ ನ ಮಗ, ಅವನಿಂದ ಏನು ಆಗ್ಬೇಕಾಗಿಲ್ಲ, ಅವನು ಯಾರು ಅಲ್ಲ, ಅಂತವನ ಕೇಸ್ ಗೆದ್ದು ನಿನಗೆ ಏನು ಸಿಗಲ್ಲ, ಆದ್ರೆ ಕೇಸ್ ನ ಬಿಟ್ಟು ಹೋಗೋಕೆ ನೀನು ಎಷ್ಟು ತಗೊಂತೀಯ ಅಂದಾಗ ತೇಜ ಕೋಪ ಮಾಡ್ಕೊಂಡು ಇಲ್ಲಿಂದ ಹೋಗ್ತಾನೆ. ನೆಕ್ಸ್ಟ್ ಕೋರ್ಟ್ ಅಲ್ಲಿ ದಾಮು ಒಂದು ವಿಡಿಯೋನ ಜಡ್ಜ್ ಮತ್ತೆ ತೇಜಗೆ ತೋರಿಸ್ತಾನೆ. ಇದು ಜಾಬಿಲಿಯ ಕಸಿನ್ ಮದುವೆಯ ಸಮಯದಲ್ಲಿ ಸಿಸಿಟಿವಿಯಲ್ಲಿ ರೆಕಾರ್ಡ್ ಆಗಿರೋ ದೃಶ್ಯ. ವಿಡಿಯೋಲಿ ಜಾಬಿಲಿ ಒಂದು ರೂಮ್ ಗೆ ಹೋದಾಗ ಹಿಂದೆನೆ ಚಂದು ಕೂಡ ರೂಮ್ ಗೆ ಹೋಗಿ 16 ನಿಮಿಷಗಳ ನಂತರ ಹೊರಗೆ ಬರೋದು ರೆಕಾರ್ಡ್ ಆಗಿದೆ. ಈ ವಿಡಿಯೋ ಹೇಗ್ ಸಿಕ್ತು ಅಂದ್ರೆ ಮೊದಲು ಕಲ್ಯಾಣ ಮಂಟಪದವರು ಈ ವಿಡಿಯೋನ ನೋಡಿ ಮಂಗಪತಿ ಮನೆ ಹುಡುಗಿ ಅಂತ ಗೊತ್ತಾಗ್ತಿದ್ದಂಗೆ ರೈಸ್ ಮಿಲ್ ಅಲ್ಲಿ ಇದ್ದ ಮಂಗಪತಿಗೆ ವಿಡಿಯೋ ತೋರಿಸಿರ್ತಾರೆ. ತುಂಬಾನೇ ಕೋಪಗೊಂಡ ಮಂಗಪತಿ ಪೊಲೀಸ್ ಅವ್ರಿಗೆ ಕಾಲ್ ಮಾಡಿ ಜಾಬಿಲಿಯ ನಂಬರ್ ಕೊಟ್ಟು ಯಾರ ಜೊತೆ ಅವಳು ಫೋನ್ ಅಲ್ಲಿ ಜಾಸ್ತಿ ಮಾತಾಡ್ತಿದ್ದಾಳೆ ಅವ್ರದ್ದು ಅಡ್ರೆಸ್ ಮತ್ತೆ ಹೆಸರು ಬೇಕು ಅಂತ ಹೇಳಿ ತನ್ನ ಕಡೆಯವ್ರಿಗೆ ಕಾಲ್ ಮಾಡಿ ಜಾಬಿಲಿನ ಫಾಲೋ ಮಾಡೋಕೆ ಹೇಳ್ತಾನೆ. ಈ ರೀತಿ ಜಾಬಿಲಿ ಮಾತಾಡ್ತಿರೋದು ಚಂದು ಜೊತೆ ಅಂತ ಗೊತ್ತಾಗುತ್ತೆ. ಜಾಬಿಲಿ ಚಂದುನ ಮನೆಗೆ ಹೋಗೋದು ನೋಡಿ ಮಂಗಪತಿ ಕಡೆಯವರು ಕಾಲ್ ಮಾಡಿ ಹೇಳಿರ್ತಾರೆ. ಆಮೇಲೆ ಇವನು ಜಾಬಿಲಿ ಅವರ ಅಮ್ಮ ತಾತನ್ನ ಮತ್ತೆ ಪೊಲೀಸ್ ನ ಕರ್ಕೊಂಡು ಚಂದುನ ಮನೆಗೆ ಹೋಗೋದು, ಜಾಬಿಲಿಯನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿಯೋಕೆ. ಇಂಥದೊಂದು ಘಟನೆ ನಡೆದಿದೆ ಅಂತ ನನಗೆ ಹೇಳಲೇ ಇಲ್ವಲ್ಲ ಅಂತ ತೇಜ ತುಂಬಾನೇ ಬೇಜಾರ್ ಮಾಡ್ಕೊಂಡಿದ್ದಾನೆ. ಮತ್ತೆ ದಾಮು ಒಬ್ಳು ಮೈನರ್ ಹುಡುಗಿಗೆ ಅವಮಾನ ಆಗೋದು ಬೇಡ ಅಂತ ಈ ವಿಡಿಯೋ ಹೊರಗೆ ಬರೋಕೆ ಬಿಟ್ಟಿರ್ಲಿಲ್ಲ. ಇನ್ನೊಬ್ಳು ಹುಡುಗಿಗೆ ಈ ತರ ಅನ್ಯಾಯ ಆಗ್ಬಾರ್ದು ಅಂತ ಅಷ್ಟೇ ಈ ವಿಡಿಯೋ ತೋರಿಸಿರೋದು ಅಂತ ಎಮೋಷನಲ್ ಆಗಿ ಹೇಳಿದಾಗ ಮತ್ತೆ ಚಾರ್ಜ್ ಶೀಟ್ ನ ಸಲ್ಲಿಸೋಕೆ ಜಡ್ಜ್ ಟೈಮ್ ಕೊಡ್ತಾರೆ. ತೇಜಗೆ ಸಖತ್ ಬೇಜಾರಾಗಿರೋದ್ರಿಂದ ನನಗೆ
ನೀವು ಮೋಸ ಮಾಡಿದೀರಾ, ಈ ಕೇಸ್ ನ ನೀವೇ ನೋಡ್ಕೊಳ್ಳಿ ಅಂತ ಹೇಳಿ ಫಸ್ಟ್ ಕೇಸ್ ಹಿಂಗಾಯ್ತಲ್ಲ ಅಂತ ಆಫೀಸ್ಗೂ ಹೋಗದೆ ತನ್ನ ಮನೆಗೆ ತಾಯಿ ಹತ್ರ ಬರ್ತಾನೆ. ಅದೇ ಷಣ್ಮುಖ್ ಮತ್ತೆ ಚಂದುನ ಫ್ರೆಂಡ್ ಬೇಜಾರಲ್ಲಿ ಟೀ ಅಂಗಡಿ ಹತ್ರ ಕೂತಿದ್ದಾಗ ಒಬ್ರು ಲಾಯರ್ ಹೇಳ್ತಾರೆ, ಚಂದುನ ನೀವು ಕಾಪಾಡಬೇಕು ಅಂದ್ರೆ ಕೇಸ್ ಹಾಕಿರೋ ಫ್ಯಾಮಿಲಿ ಹತ್ರ ಹೋಗಿ ಕೇಸ್ ನ ವಾಪಸ್ ತಗೊಳಕ್ಕೆ ರಿಕ್ವೆಸ್ಟ್ ಮಾಡ್ಕೊಂಡು ಕಾಂಪ್ರಮೈಸ್ ಮಾಡ್ಕೊಳ್ಳಿ, ಆಗ ಮಾತ್ರ ಅವನನ್ನ ಕಾಪಾಡೋಕೆ ಸಾಧ್ಯ ಅಂದಾಗ ಇದನ್ನ ಕೂಡ ಮಾಡೋಕೆ ಚಂದುನ ತಂದೆ ತಾಯಿ ಫ್ರೆಂಡ್ಸ್ ಎಲ್ಲರೂ ಜಾಬಿಲಿಯ ಮನೆಗೆ ಬರ್ತಾರೆ. ಇವರ ಸ್ಥಿತಿ ನೋಡಿ ಜಾಬಿಲಿಯ ಮನೆಯವ್ರಿಗೂ ಕೂಡ ಮನ್ಸು ಕರಗಿ ಏನಾದ್ರೂ ಹೇಳ್ಬೇಕು ಅನ್ನೋ ಅಷ್ಟ್ರಲ್ಲೇ ಮಂಗಪತಿ ಬಂದು ಇವ್ರಿಗೆಲ್ಲ ಬೈದು ಮನೆಯಿಂದ ಹೋಗೋಕೆ ಹೇಳ್ತಿದ್ದಾನೆ. ಚಂದು ಅವ್ರ ಅಪ್ಪ ಅಮ್ಮ ಇವನ ಕಾಲಿಗೆ ಬಿದ್ದು ಕೇಸ್ ನ ವಾಪಸ್ ತಗೊಳಕ್ಕೆ ಹೇಳಿದ್ರು, ಮಂಗಪತಿ ಕೇಳಲ್ಲ. ಇದನ್ನ ಕೇಳಿಸ್ಕೊಂಡ ಜಾಬಿಲಿ ರೂಮ್ ಅಲ್ಲೇ ನಿಂತ್ಕೊಂಡು ಅಳ್ತಾ ಇದ್ದಾಳೆ. ವಿಷಯ ಗೊತ್ತಾಗಿ ಚಂದು ಜೈಲಲ್ಲಿ ಅಳ್ತಾ ಇದ್ದಾನೆ. ಚಂದುನ ಫ್ರೆಂಡ್ಸ್ ಕೂಡ ಅಳ್ತಾ ಇದ್ದಾರೆ. ತೇಜ ಇನ್ನು ದುಃಖದಲ್ಲೇ ಇದ್ದಾನೆ. ಷಣ್ಮುಖ್ ಕಾಲ್ ಮಾಡಿದ್ರು ರಿಸೀವ್ ಮಾಡ್ತಿಲ್ಲ. ಜಾಬಿಲಿ ಅವರಮ್ಮ ಕೇಸ್ ನ ವಾಪಸ್ ತಗೊಳೋಕೆ ಮಂಗಪತಿಗೆ ಹೇಳ್ತಾ ಇದ್ದಾರೆ, ಆದ್ರೆ ಏನೇ ಹೇಳಿದ್ರು ಕೇಳ್ತಿಲ್ಲ ಮಂಗಪತಿ. ಹೀಗೆ ನಡಿಬೇಕಾದ್ರೆ ಒಂದಿನ ಒಬ್ರು ಲಾಯರ್ ಕಡೆಯಿಂದ ಮೋಹನ್ ರಾವ್ ಅವರಿಗೆ ತೇಜ ತಮಗೆ ಗೊತ್ತಿಲ್ದಂಗೆ ಒಂದು ಕೇಸ್ ನ ಕೈಗೆತ್ಕೊಂಡಿರೋ ವಿಷಯ ಗೊತ್ತಾಗುತ್ತೆ. ಲಹರಿ ಕೂಡ ಈಗ ನಡೆದ ವಿಷಯ ಎಲ್ಲ ಹೇಳಿದಾಗ ಲಹರಿ ಮತ್ತೆ ಮೋಹನ್ ರಾವ್ ಇಬ್ರು ತೇಜನ ಮನೆಗೆ ಬರ್ತಾರೆ. ತೇಜ ಹೇಳ್ತಾನೆ, ನಾನು ಲಾಯರ್ ಆಗೋದಕ್ಕೆ ಯೋಗ್ಯನಲ್ಲ ಅಂತ. ಇದಕ್ಕೆ ಮೋಹನ್ ರಾವ್, ಈ ರೀತಿ ಇನ್ಸ್ಟೆಂಟ್ ಆಗಿ ಡಿಸಿಷನ್ಸ್ ತಗೊಂತ್ಯಾ, ಸ್ವಲ್ಪನೂ ಯೋಚನೆ ಮಾಡಲ್ಲ ಅಂತಾನೆ. ನಾನು ಇಲ್ಲಿವರೆಗೂ ನಿನಗೆ ಒಂದು ಕೇಸ್ ಕೂಡ ಕೊಟ್ಟಿಲ್ಲ. ಕೇಸಲ್ಲಿ ಸಣ್ಣ ಪ್ರಾಬ್ಲಮ್ ಆಗ್ತಿದ್ದಂಗೆ ಬಿಟ್ಟು ಓಡ್ ಬಂದು ಲಾಯರ್ ಕೆಲಸನೇ ಬಿಡೋದಕ್ಕೆ ಹೊರಟಿದ್ಯಲ್ಲ. ನಾನು ಕೋರ್ಟ್ ಅಲ್ಲಿ ಅವತ್ತು ಲಾರಿ ಡ್ರೈವರ್ ನ ಪರವಾಗಿ ವಾದ ಮಾಡಿದೆ ಅಂತ ಎಲ್ಲರೂ ನನ್ನ ಮೇಲೆ ಕೋಪ ಮಾಡ್ಕೊಂಡ್ರು. ಆದ್ರೆ ಯಾರು ಪ್ರಶ್ನೆ ಮಾಡ್ಲಿಲ್ಲ, ಲಾರಿ ಬರ್ಬೇಕಾದ್ರೆ ಆ ವ್ಯಕ್ತಿ ರೋಡ್ ಅಲ್ಲಿ ಏನ್ ಮಾಡ್ತಿದ್ದ ಅಂತ. ಈಗ ತೇಜಗೆ ಅರಿವಾಗುತ್ತೆ, ಆ ವ್ಯಕ್ತಿ ಲಾರಿ ಮುಂದೆ ಬಂದು ಆತ್ಮಹತ್ಯೆ ಮಾಡ್ಕೊಂಡಿದ್ದ. ಈ ವಿಷಯ ಮೋಹನ್ ರಾವ್ಗೆ ಗೊತ್ತಿತ್ತು. ಇವ್ರೇನಾದ್ರೂ ಅದು ಆತ್ಮಹತ್ಯೆ ಅಂತ ಪ್ರೂವ್ ಮಾಡಿತಿದ್ರೆ ಆ ವ್ಯಕ್ತಿಯ ಫ್ಯಾಮಿಲಿಗೆ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಕೂಡ ಸಿಗ್ತಿರ್ಲಿಲ್ಲ. ಲಾರಿ ಡ್ರೈವರ್ಗೆ ಮೊದ್ಲೇ ಲಾರಿಯ ಲೋನ್ ಕಟ್ಟಬೇಕು, ಅವನು ಕೂಡ ಕಾಂಪನ್ಸೇಷನ್ ಕೊಡೋಕೆ ಆಗ್ತಿರ್ಲಿಲ್ಲ. ಅದಕ್ಕೆ ನಾನು ಈ ಕೇಸ್ ನ ಕೋರ್ಟ್ಗೆ ತಗೊಂಡು ಹೋದೆ. ನಾನು ನಿನಗೆ ಪ್ರಶ್ನೆ ಕೇಳಿದ್ನಲ್ಲ, ಒಂದು ಟ್ರೈನ್ ಟ್ರ್ಯಾಕ್ ಮೇಲೆ ಒಬ್ಬ, ಇನ್ನೊಂದು ಟ್ರ್ಯಾಕ್ ಮೇಲೆ 5 ಜನ ಇರ್ತಾರೆ ಅಂತ. ಆಗ ನಾನು ಕ್ವಶನ್ ಚೇಂಜ್ ಮಾಡ್ದಾಗ್ಲೆಲ್ಲ ಉತ್ತರ ಕೂಡ ನೀನು ಚೇಂಜ್ ಮಾಡ್ದೆ. ಆದ್ರೆ ನನಗೆ ಬೇಕಾಗಿದ್ದು ಉತ್ತರ ಅಲ್ಲ, ಆ ಒಬ್ಬ ಆಗ್ಲಿ ಇಲ್ಲ 5 ಜನ ಆಗ್ಲಿ ರೈಲ್ವೆ ಟ್ರ್ಯಾಕ್ ಮೇಲೆ ಏನ್ ಮಾಡ್ತಿದ್ರು ಅನ್ನೋ ಪ್ರಶ್ನೆ ನೀನು ಕೇಳ್ಬೇಕಿತ್ತು. ನಮ್ಮ ಕೆಲ್ಸನೇ ಪ್ರಶ್ನೆ ಕೇಳೋದಲ್ವಾ. ಆಗಿದ್ದಾಗೋಯ್ತು, ನಾಳೆಯಿಂದ ನೀನು ಕೆಲ್ಸಕ್ಕೆ ಬಾ ಅಂದಾಗ ಮುಂದಿನ ದಿನ ಕೋರ್ಟ್ ಅಲ್ಲಿ ಮಂಗಪತಿ ಮತ್ತೆ ದಾಮು ತೇಜ ಬರಲ್ಲ ಅಂತ ಅನ್ಕೊಂಡಿದ್ರು. ಆದ್ರೆ ಇವನು ಬರ್ತಾನೆ. ದಾಮು ಹೊಸದಾಗಿ ಚಾರ್ಜ್ ಶೀಟ್ ನ ಸಲ್ಲಿಕೆ ಮಾಡಿ ಈ ಬಾರಿ ರೇಪ್ ಕೇಸ್ ನ ಕೂಡ ಹಾಕಿದರೆ. ಇದನ್ನ ಹೇಗ್ ಹಾಕುದ್ರಿ ಅಂತ ಇನ್ಸ್ಪೆಕ್ಟರ್ ಗೆ ಕೇಳಿದ್ರೆ, ಇಬ್ರು ರೂಮ್ ಅಲ್ಲಿ 16 ನಿಮಿಷ ಇದ್ರಲ್ಲ, ಆಗ ಅತ್ಯಾಚಾರ ಆಗಿದೆ ಅಂತ ಹೇಳ್ತಾರೆ. ಯಾವ ರೀತಿ ಅತ್ಯಾಚಾರ ಆಯ್ತು, ಏನ್ ಕತೆ ಡೀಟೇಲ್ ಆಗಿ ಹೇಳಿ ಅಂತ ತೇಜ ಕೇಳಿದಾಗ, ನೋಡಿದ್ರೆ ತಾನೇ ಹೇಳಕ್ಕೆ, ಒಬ್ಬ ಹುಡುಗ ಹುಡುಗಿ ರೂಮ್ ಗೆ ಹೋದ್ರೆ ಅದೇ ಆಗಿದೆ ಅಂತ ಜನ ಅನ್ಕೊಂತಾರೆ. ಅದೇ ರೀತಿ ಇವರು ಅನ್ಕೊಂಡು ಕೇಸ್ ಹಾಕಿದರೆ, ಯಾರು ಅತ್ಯಾಚಾರ ಆಗಿರೋದನ್ನ ನೋಡಿಲ್ಲ ಅಂತ ಹೇಳ್ತಾನೆ ತೇಜ. ಆಮೇಲೆ ಜಾಬಿಲಿ ಅವರ ಅಮ್ಮನ್ನ ಕಟಕಟೆಗೆ ಕರೆದು ವಿಡಿಯೋ ನೋಡಿ ಆದ್ಮೇಲೆ ಆ ರೂಮ್ ಅಲ್ಲಿ ಏನಾಯ್ತು ಅಂತ ನಿಮ್ಮ ಮಗಳಿಗೆ ಕೇಳಿದ್ರ ಅಂತ ಇವನು ಕೇಳಿದಾಗ, ಇಲ್ಲ ಅಂತಾಳೆ ಜಾಬಿಲಿ ಅವರ ಅಮ್ಮ. ಅಷ್ಟು ಬೇಗ ದಾಮು ಎದ್ದು ಕೇಳಿದ್ರು ಅವಳಿಗೆ ಹೇಳೋಕ್ ಆಗ್ತಿರ್ಲಿಲ್ಲ. ಅವಳು ಮೆಂಟಲಿ ಡಿಸ್ಟರ್ಬ್ಡ್ ಆಗಿದ್ದಾಳೆ ಅಂತ ಹೇಳ್ತಾನೆ ದಾಮು. ಮೆಂಟಲ್ ಪ್ರಾಬ್ಲಮ್ ವಿಷಯಕ್ಕೆ ಆಮೇಲೆ ಬರ್ತೀನಿ ಅಂತ ತೇಜ ಹೇಳಿ ಆ ರೂಮ್ ಅಲ್ಲಿ ಏನ್ ನಡೆದಿತ್ತು ಅಂತ ಹೇಳೋಕೆ ಚಂದುಗೆ ಅವಕಾಶ ಕೊಡಬೇಕು ಅಂತ ಕೇಳ್ಕೊಂಡಾಗ ಜಡ್ಜ್ ಒಪ್ಪಿಗೆ ಕೊಡ್ತಾರೆ. ಈಗ ಇನ್ ಕ್ಯಾಮ್ರಾ ಪ್ರೊಸೀಡಿಂಗ್ಸ್ ಮಾಡ್ತಾರೆ. ಅಂದ್ರೆ ಪ್ರೈವೇಟ್ ಆಗಿ ಚಂದು ಸ್ಟೇಟ್ಮೆಂಟ್ ನ ಕೇಳ್ತಾರೆ. ಕೋರ್ಟ್ ಅಲ್ಲಿ ಇರೋ ಜನರು, ಪೊಲೀಸ್ ಅವರೆಲ್ಲ ಹೊರಗೆ ಹೋಗ್ಬೇಕು. ಚಂದು ಹೇಳಿದ್ದು ನಿಜ ಅಂತ ವೆರಿಫೈ ಮಾಡ್ಬೇಕು ಅಂದ್ರೆ ಜಾಬಿಲಿನೇ ಕೋರ್ಟ್ ಗೆ ಬರ್ಬೇಕು. ಅವಳಿಗೆ ಏನು ಮೆಂಟಲ್ ಪ್ರಾಬ್ಲಮ್ಸ್ ಇಲ್ಲ ಅನ್ನೋದನ್ನ ಈಗ ಪ್ರೂವ್ ಮಾಡ್ತಾನೆ ತೇಜ. ಮೊದ್ಲು ಅವಳಿಗೆ ಟ್ರೀಟ್ಮೆಂಟ್ ನಡೀತಿದೆ ಅಂತ ಹೇಳಿ ದುಡ್ಡು ಕೊಟ್ಟು ಡಾಕ್ಟರ್ ನ ಕರ್ಸಿದ್ರಲ್ಲ, ಆ ಡಾಕ್ಟರ್ ಗೆ ತೇಜ ಜಾಬಿಲಿ ಟ್ರೀಟ್ಮೆಂಟ್ ಗೆ ಯಾರ ಜೊತೆ ಬರ್ತಿದ್ಲು, ಎಷ್ಟು ಸಲ ವಾರಕ್ಕೆ ಬರ್ತಾಳೆ ಅಂತ ಕೇಳಿದಾಗ, ವಾರಕ್ಕೆ 2 ಸಲ ಅವ್ರ ಅಮ್ಮನ ಜೊತೆ ಬರ್ತಾಳೆ ಅಂತ ಹೇಳ್ತಾರೆ ಡಾಕ್ಟರ್. ಅದಕ್ಕೆ ಮೊದ್ಲೇ ಈ ಡಾಕ್ಟರ್ ನ ಆಫೀಸ್ ಅಲ್ಲಿ ಅಟೆಂಡೆಂಟ್ ಆಗಿರೋ ಸಾಂಬಮೂರ್ತಿ ಅನ್ನೋ ವ್ಯಕ್ತಿ ಹತ್ರ ತೇಜ ಹೋಗಿ ಜಾಬಿಲಿಯ ಫೋಟೋ ತೋರಿಸಿ ಇವಳು ಹಾಸ್ಪಿಟಲ್ ಗೆ ಬರ್ತಾಳ ಅಂತ ಕೇಳಿದಾಗ ಇಲ್ಲ ಅಂತ ಹೇಳಿದಾನೆ ಸಾಂಬಮೂರ್ತಿ. ಇದನ್ನ ತೇಜ ರೆಕಾರ್ಡ್ ಮಾಡ್ಕೊಂಡಿರೋ ವಿಡಿಯೋ ಜಡ್ಜ್ ಗೆ ತೋರಿಸಿದಾಗ ದಾಮು ಹೇಳ್ತಾನೆ, ಸಾಂಬಮೂರ್ತಿಗೆ ತೇಜ ಬೇರೆ ಹುಡುಗಿಯ ಫೋಟೋ ತೋರಿಸಿ ಈಗ ನಮಗೆ ತೋರಿಸ್ತಿರೋ ವಿಡಿಯೋ ಅಲ್ಲಿ ಗ್ರಾಫಿಕ್ಸ್ ನ ಸಹಾಯದಿಂದ ಎಡಿಟ್ ಮಾಡಿ ಜಾಬಿಲಿಯ ಫೋಟೋ ಹಾಕಿದ್ದಾರೆ ಅಂತ ಹೇಳ್ತಾನೆ. ಇದಕ್ಕೂ ತೇಜ ರೆಡಿ ಆಗಿದ್ದಾನೆ. ಸಾಂಬಮೂರ್ತಿನ ಕೋರ್ಟ್ ಗೆ ಕರೆಸಿ ಈ ವಿಷಯ ಕನ್ಫರ್ಮ್ ಮಾಡ್ಕೊಳ್ಳೋಕೆ ನೋಡಿದಾಗ ಮಧ್ಯಾಹ್ನನೇ ಸಾಂಬಮೂರ್ತಿನ ಕರ್ಕೊಂಡ್ ಬರ್ತಾರೆ. ಅಷ್ಟೊತ್ತಿಗಾಗ್ಲೇ ಇವನಿಗೂ ಕೂಡ ಏನ್ ಹೇಳ್ಬೇಕು ಅಂತ ಹೇಳ್ಕೊಟ್ಟಿದ್ದಾರೆ ಮಂಗಪತಿ ಕಡೆಯವರು. ಇದೇ ಫೋಟೋ ಅಲ್ವಾ ಅವತ್ತು ನಾನು ನಿಮಗೆ ತೋರಿಸಿದ್ದು ಅಂತ ಜಾಬಿಲಿಯ ಫೋಟೋ ಅನ್ನ ತೇಜ ತೋರಿಸಿದ್ರೆ, ಇಲ್ಲ ಇದೆಲ್ಲ ನೀವು ತೋರಿಸಿದ್ದು ಜಾಬಿಲಿಯ ಫೋಟೋ ಆಗಿದ್ರೆ ಟಕ್ ಅಂತ ಕಂಡಿಡಿತಿದ್ದೆ ಅಂತ ಸುಳ್ಳು ಹೇಳ್ತಾನೆ. ಅದಕ್ಕೆ ತೇಜ ಈಗ 2 ಫೋಟೋನ ತೋರಿಸಿ, ಇದರಲ್ಲಿ ಜಾಬಿಲಿ ಅವರ ಅಮ್ಮ ಯಾರು ಹೇಳಿ ಟಕ್ ಅಂತ ಕಂಡಿಡಿತೀರಾ ಅಲ್ವಾ ಅಂದಾಗ ಇದಕ್ಕೆ ಸಾಂಬಮೂರ್ತಿ ರೆಡಿ ಆಗಿರ್ಲಿಲ್ಲ. ಅದಕ್ಕೆ ತುಂಬಾನೇ ಯೋಚನೆ ಮಾಡಿ ಕೊನೆಗೂ ಒಂದು ಫೋಟೋನ ತೋರಿಸ್ತಾನೆ. ಆದ್ರೆ ಈ ಫೋಟೋ ಚಂದು ಅವರಮ್ಮಂದು. ಚಂದು ಅವರಮ್ಮ ಜಾಬಿಲಿನ ಯಾಕೆ ಹಾಸ್ಪಿಟಲ್ ಗೆ ಕರ್ಕೊಂಡು ಹೋಗ್ತಿದ್ರು ಅಂತ ನನಗ್ ಗೊತ್ತಿಲ್ಲ ಅಂತ ತೇಜ ಹೇಳಿದಾಗ, ಇಲ್ಲ ಕನ್ಫ್ಯೂಸ್ ಆಗೋಯ್ತು, ಇನ್ನೊಂದು ಫೋಟೋ ಅಲ್ಲಿ ಇರೋದು ಅವರಮ್ಮ ಅಂತ ಹೇಳ್ತಾನೆ ಸಾಂಬಮೂರ್ತಿ. ಆದ್ರೆ ಈ ಫೋಟೋ ಅಲ್ಲಿ ಇರೋದು ತೇಜ ಅವರ ಅಮ್ಮ. ಎಲ್ಲರೂ ಈಗ
ಈಗ ಸರಿಯಾಗಿ ತಗ್ಲಾಕೊಂತಾರೆ. ಕೋರ್ಟ್ ಹೊರಗೇನೆ ದುಡ್ಡು ಕೊಟ್ಟು ಸುಳ್ಳು ಹೇಳಿಸ್ತಾ ಇದ್ದಾರೆ. ಜಾಬಿಲಿಗೆ ಏನೂ ಆಗಿಲ್ಲ, ಕೋರ್ಟ್ಗೆ ಅವಳು ಬಂದ್ರೆ ಕೇಸ್ ಅವರ ಕೈ ತಪ್ಪುತ್ತೆ ಅಂತ ಇದೆಲ್ಲ ಮಾಡ್ತಿದ್ದಾರೆ ಅಂತ ತೇಜ ಹೇಳಿದಾಗ, ಜಾಬಿಲಿ ಯಾವುದೇ ಪರಿಸ್ಥಿತಿಯಲ್ಲಿ ಇರ್ಲಿ ಅವಳು ತನ್ನ ಪೇರೆಂಟ್ ಜೊತೆ ಬರ್ಲಿ ಅಂತ ಡೇಟ್ ಕೊಡ್ತಾರೆ ಜಡ್ಜ್. ಈಗ ದಾಮು ಮತ್ತೆ ಮಂಗಪತಿಗೆ ಭಯ ಶುರು ಆಯ್ತು. ಕೋರ್ಟ್ ಹೊರಗೆ ದಾಮು, ಈಗ ನಮ್ಮ ಹತ್ರ 2 ದಾರಿ ಇದೆ. ಒಂದು, ಜಾಬಿಲಿಗೆ ನಮ್ಮ ಫೇವರ್ ಆಗಿ ಮಾತಾಡೋಕೆ ಹೇಳಿ ಕೋರ್ಟ್ಗೆ ಕರ್ಕೊಂಡ್ ಬರೋದು, ಇಲ್ಲ ಈ ಕೇಸ್ ನ ವಾಪಸ್ ತಗೊಳ್ಳೋದು ಅಂತ ಹೇಳ್ತಾನೆ. ಮೊದಲು ಜಾಬಿಲಿ ಮತ್ತೆ ಇವ್ರ ಅಮ್ಮನ ಹತ್ರ ಮಂಗಪತಿ ಬಂದು ಕೋರ್ಟ್ಗೆ ಬರೋಕೆ ಹೇಳ್ತಾನೆ. ಆದ್ರೆ ಆಮೇಲೆ ಜಡ್ಜ್ ಇವತ್ತು ರಜಾ ಹಾಕಿದರೆ ಕೋರ್ಟ್ಗೆ ಬರೋದು ಬೇಡ ಅಂತ ಹೇಳಿ ಕೋರ್ಟ್ ಅಲ್ಲಿ ಜಾಬಿಲಿ ಮಿಸ್ಸಿಂಗ್ ಆಗಿದ್ದಾಳೆ ಅಂತ ದಾಮು ಹೇಳ್ತಿದ್ದಾನೆ. ಆದ್ರೆ ಇದೇ ಸಮಯಕ್ಕೆ ಜಾಬಿಲಿಯನ್ನ ಇವ್ರ ಅಮ್ಮ ಕೋರ್ಟ್ಗೆ ಕರ್ಕೊಂಡ್ ಬರ್ತಾರೆ. ಜಾಬಿಲಿಯ ತಾತ ತಮಗೆ ಪರಿಚಯ ಇರೋ ಒಬ್ಬರಿಗೆ ಕಾಲ್ ಮಾಡಿ ಕೋರ್ಟ್ ಇವತ್ತು ಇಲ್ವಾ ಅಂತ ಕೇಳಿದಾಗ ಜಡ್ಜೆ ಆಲ್ರೆಡಿ ಬಂದಿದ್ದಾರೆ ಅಂತ ಹೇಳಿರ್ತಾರೆ. ಮಂಗಪತಿ ಹೊಸ ಆಟ ಆಡ್ತಿದ್ದಾನೆ ಅಂತ ಗೊತ್ತಾಗಿ ಜಾಬಿಲಿಯನ್ನ ಕರ್ಕೊಂಡ್ ಬಂದಿದ್ದಾರೆ. ಮೊದಲು ತೇಜ ಚಂದುನ ಅರೆಸ್ಟ್ ಮಾಡಿದ ದಿನ ಮಂಗಪತಿ 2 ಬ್ಯಾಂಕ್ ಅಕೌಂಟ್ ಇಂದ 25,000 ಡ್ರಾ ಮಾಡಿರೋದು ಕೋರ್ಟ್ ನ ಗಮನಕ್ಕೆ ತರ್ತಾನೆ. ನಂತರ ಜಾಬಿಲಿಯ ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡೋದಕ್ಕೆ ಮತ್ತೆ ಇನ್ ಕ್ಯಾಮ್ರಾ ಪ್ರೊಸೀಡಿಂಗ್ಸ್ ಮಾಡ್ತಾರೆ. ಸೊ ಈಗ ಸ್ನೇಹಿತರೆ ನಮಗೆ ಗೊತ್ತಾಗುತ್ತೆ ಅವತ್ತು ರೂಮ್ ಅಲ್ಲಿ 16 ನಿಮಿಷ ಇವರಿಬ್ರು ಏನ್ ಮಾಡಿದ್ರು ಅಂತ. ಮದುವೆ ಗಂಡು ಹೆಣ್ಣಿನ ರೀತಿ ಇವರು ಆಕ್ಟ್ ಮಾಡ್ತಾ ಮದುವೆ ಪ್ರೊಸೀಜರ್ಸ್ ಹೇಗಿರುತ್ತೆ ಅನ್ನೋದನ್ನ ಪ್ರಾಕ್ಟೀಸ್ ಮಾಡ್ತಿರ್ತಾರೆ, ಹೊರಗೆ ಪುರೋಹಿತರು ಹೇಳ್ತಿರೋದನ್ನ ಕೇಳಿಸ್ಕೊಂಡು. ಅದು ಬಿಟ್ರೆ ರೂಮ್ ಅಲ್ಲಿ ಬೇರೆ ಏನು ಆಗಿರಲ್ಲ. ಇದನ್ನ ಇಲ್ಲಿಗೆ ಬರೋಕು ಮುಂಚೆ ತನ್ನ ತಾಯಿಗೂ ಕೂಡ ಇವಳು ಹೇಳಿರ್ತಾಳೆ. ಈಗ ಎಲ್ಲರೂ ವಾಪಸ್ ಕೋರ್ಟ್ ಒಳಗೆ ಬಂದಾಗ ತೇಜ ಚಂದು ಕಿಡ್ನಾಪ್ ಮಾಡಿದಾನೆ ಅಂತ ಹೇಳಿದ್ದು ಸುಳ್ಳು, ಅತ್ಯಾಚಾರ ಮಾಡಿದಾನೆ ಅಂತ ಹೇಳಿದ್ದು ಕೂಡ ಸುಳ್ಳು. ಒಂದೇ ಒಂದು ಸತ್ಯ ಏನಂದ್ರೆ ಇವರಿಬ್ರು ಪರಸ್ಪರ ಪ್ರೀತಿಸ್ತಾ ಇದ್ದಾರೆ. ಜಾಬಿಲಿ ಮೈನರ್ ಅನ್ನ ಒಂದೇ ಒಂದು ಕಾರಣಕ್ಕೆ ಪೋಕ್ಸೋ ಆಕ್ಟ್ ನ ದುರುಪಯೋಗ ಮಾಡ್ಕೊಂಡಿದ್ದಾರೆ. ಚಂದು ಮಾಡಿದ್ದು ಒಂದೇ ಒಂದು ತಪ್ಪೇನಂದ್ರೆ ತಾನು ಪ್ರೀತಿಸ್ತಾ ಇರೋ ಹುಡುಗಿ ತನ್ನ ರೂಮ್ಗೆ ಕರೆದಾಗ ಹೋಗಿದ್ದು. ಅದು ಇಷ್ಟಕ್ಕೆಲ್ಲ ಕಾರಣ ಆಗುತ್ತೆ ಅಂತ ಅವನಿಗೆ ಗೊತ್ತಿರ್ಲಿಲ್ಲ. ಮೈನರ್ ಹುಡುಗ ಮತ್ತೆ ಹುಡುಗಿಗೆ ಪ್ರೀತಿ ಆದ್ರೆ ಯಾವ್ದು ತಪ್ಪು ಯಾವ್ದು ಸರಿ ಅಂತ ಯಾರು ಅವರಿಗೆ ಹೇಳ್ಕೊಡಲ್ಲ. ಸ್ಕೂಲಲ್ಲಿ ಕಾಲೇಜಲ್ಲಿ ಹೇಳಲ್ಲ, ತಂದೆ ತಾಯಿ ಹೇಳಲ್ಲ, ಟಿವಿಯಲ್ಲೂ ಹೇಳಲ್ಲ. ಅವ್ರಿಗೆ ಮಾಡಿರೋ ಕಾನೂನು ಅವ್ರಿಗೆ ಗೊತ್ತಿರಲ್ಲ. ಶಿಕ್ಷೆ ಕೊಟ್ಟು ಇದು ತಪ್ಪು ಅಂತ ಹೇಳೋದಲ್ಲ, ತಪ್ಪು ಯಾವುದು ಅಂತ ಹೇಳಿ ಆದ್ಮೇಲೆ ಶಿಕ್ಷೆ ಕೊಡ್ಬೇಕು ಅಂತ ತೇಜ ಹೇಳ್ತಾ ಇದ್ರೆ ಎಲ್ಲರೂ ಸೈಲೆಂಟ್ ಆಗಿ ಕೇಳ್ತಾ ಇದ್ದಾರೆ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ತೇಜ ಹೇಳೋದೇನಂದ್ರೆ ಈ ಕೋರ್ಟ್ ಹಿಯರಿಂಗ್ ನಡೆಯೋ ಸಮಯದಲ್ಲಿ ಜಾಬಿಲಿಯ ವಯಸ್ಸು 17 ವರ್ಷ 11 ತಿಂಗಳು 10 ದಿನ. ಇದೇ ಘಟನೆ ಇನ್ನ 20 ದಿನ ಆದ್ಮೇಲೆ ನಡೆದಿದ್ರೆ ಈ ಕೇಸೇ ಇರ್ತಿರ್ಲಿಲ್ಲ. 17 ವರ್ಷ 364ನೇ ದಿನ ಇದೇನಾದ್ರೂ ಆಗಿದ್ರೆ ತಪ್ಪು. ಅದೇ ಇನ್ನ 1 ದಿನ ಕಳೆದಾದ್ಮೇಲೆ ನಡೆದ್ರೆ ಸರಿ ಆಗೋಗುತ್ತೆ. ಕೇವಲ ಒಂದೇ ದಿನದಲ್ಲಿ ಅಂದ್ರೆ 18 ವರ್ಷ ಆಗ್ತಿದಂಗೆ ಮೆಚುರಿಟಿ ಬಂದ್ಬಿಡುತ್ತಾ. ಪೋಕ್ಸೋ ಆಕ್ಟ್ ನ ಅಷ್ಟು ಸ್ಟ್ರಿಕ್ಟ್ ಆಗಿ ಯಾಕೆ ಡಿಸೈನ್ ಮಾಡಿದ್ದಾರೆ ಅಂದ್ರೆ 6-7 ವರ್ಷದ ಹೆಣ್ಣು ಮಗು ಮೇಲೆ ಒಬ್ಬ 40 ವರ್ಷದ ವ್ಯಕ್ತಿ ಅತ್ಯಾಚಾರ ಮಾಡ್ದ ಅಂದ್ರೆ ಅವನಿಗೆ ತಪ್ಪದೆ ಶಿಕ್ಷೆ ಆಗ್ಬೇಕು ಅಂತ. ಅದೇ 19 ವರ್ಷದ ಹುಡುಗ 17 ವರ್ಷದ ಹುಡುಗಿಯನ್ನ ಪ್ರೀತಿಸ್ದ ಅಂದ್ರು ಅತ್ಯಾಚಾರ ಅಂತ ಪೋಕ್ಸೋ ಕೇಸ್ ಹಾಕ್ತಾರೆ ಅಂದ್ರೆ ಇದರ ಬಗ್ಗೆ ನಾವು ಯೋಚನೆ ಮಾಡ್ಬೇಕು. ರೂಮ್ ಅಲ್ಲಿ ಮದುವೆ ಆಗೋ ಹಾಗೆ ಆಕ್ಟ್ ಮಾಡಿದ್ದಕ್ಕೆ ಇಷ್ಟೆಲ್ಲ ಕೇಸ್ ಹಾಕಿ ಮಂಗಪತಿ ಅಂತವರು ಹುಡುಗರ ಜೀವನ ಹಾಳು ಮಾಡ್ತಾ ಇದ್ದಾರೆ. ಚಂದು ಮೇಲಿರೋ ದ್ವೇಷದಿಂದ ಇದೆಲ್ಲ ಮಾಡಿದ್ದಾರೆ. 25,000 ದುಡ್ಡನ್ನ ಡ್ರಾ ಮಾಡಿ ಪೊಲೀಸ್ಗೆ ಆಮೇಲೆ ಲಾಯರ್ಸ್ಗೆ ಮತ್ತೆ ವಿಟ್ನೆಸ್ಗೆ ಅಂತೆಲ್ಲ ಹಣ ಕೊಟ್ಟು ಸತ್ಯ ಸುಳ್ಳು ಎಲ್ಲವನ್ನ ಕೊಂಡ್ಕೊಂಡಿದ್ದಾನೆ. ಈ ದಾಮುನ ಫೀಸು ಸೇರಿಸಿ 1-2 ಲಕ್ಷ ಖರ್ಚು ಮಾಡಿದ್ದಾನೆ ಅಂದ್ರೆ ಚಂದು ಜೈಲಲ್ಲಿ ಅನುಭವಿಸೋ ನರ್ಕ, ಅವನ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ ಅನುಭವಿಸೋ ಕಷ್ಟ ದುಃಖಕ್ಕೆಲ್ಲ ಬೆಲೆ 2 ಲಕ್ಷ ಅಂತ ತೇಜ ಎಲ್ಲರ ಮುಂದೆ ಹೇಳಿದಾಗ ಕೊನೆಗೂ ಜಡ್ಜ್ ತಮ್ಮ ಫೈನಲ್ ಜಡ್ಜ್ಮೆಂಟ್ ಅಲ್ಲಿ ಚಂದು ಯಾವುದೇ ತಪ್ಪು ಮಾಡಿಲ್ಲ, ಅವನು ಪ್ರೀತಿ ಮಾಡಿರೋದಷ್ಟೇ, ಅವನೊಬ್ಬ ಇನ್ನೋಸೆಂಟ್ ಅಂತ ಹೇಳಿ ತಕ್ಷಣ ಅವನನ್ನ ಬಿಡುಗಡೆ ಮಾಡೋದಕ್ಕೆ ಆರ್ಡರ್ ಮಾಡ್ತಾರೆ. ಇದರಿಂದ ಎಲ್ಲರಿಗೂ ಖುಷಿ ಆಗುತ್ತೆ. ಇಷ್ಟೇ ಅಲ್ಲ, ಭ್ರಷ್ಟ ಪೊಲೀಸ್ ಅಧಿಕಾರಿಗಳ ಮೇಲೆ ಎಂಕ್ವೈರಿ ಮಾಡೋಕೆ ಹೇಳಿ ಲಾಯರ್ ದಾಮುಗೆ ಚೀಮಾರಿ ಹಾಕಿ ಮಂಗಪತಿಗೆ ಕಸ್ಟಡಿಗೆ ತಗೊಳ್ಳೋಕೆ ಕೋರ್ಟ್ ಆರ್ಡರ್ ಮಾಡುತ್ತೆ. ಚಂದು ರಿಲೀಸ್ ಆಗ್ತಿದ್ದಂಗೆ ತೇಜ ಹತ್ರ ಓಡ್ ಬಂದು ಇವನನ್ನ ತಪ್ಕೊಂಡು ತುಂಬಾನೇ ಅಳ್ತಾನೆ. ಜಾಬಿಲಿ ಅವರ ಅಮ್ಮ ಮೊದ್ಲೇ ಮಾಡ್ಬೇಕಾಗಿದ್ದ ಕೆಲಸ ಈಗ ಮಾಡ್ತಾರೆ, ಮಂಗಪತಿಯ ಕೆನ್ನೆಗೆ ಹೊಡೆಯೋದು. ಎಲ್ಲ ಆದ್ಮೇಲೆ ಚಂದು ಕಾಲೇಜ್ಗೆ ಹೋಗೋಕೆ ಶುರು ಮಾಡ್ತಾನೆ. ಜಾಬಿಲಿ ಕೋಚಿಂಗ್ ಸೆಂಟರ್ಗೆ ಹೋಗ್ತಾ ಇದ್ದಾಳೆ. ತೇಜ ಕೇಸ್ ಗೆದ್ದಿರೋ ಜಡ್ಜ್ಮೆಂಟ್ ಕಾಪಿನ ಮೋಹನ್ ರಾವ್ಗೆ ತಂದ್ಕೊಟ್ಟಾಗ ಇನ್ಮೇಲೆ ಅಸಿಸ್ಟೆಂಟ್ ಅಂತ ಕರೆಯಲ್ಲ, ಅಡ್ವೊಕೇಟ್ ತೇಜ ಕೇಸ್ ಗೆದ್ದಿದ್ದಾನೆ ಅಂತ ಹೇಳ್ತಾರೆ. ಕೊನೆಯದಾಗಿ ಚಂದು ಬಸ್ ಸ್ಟ್ಯಾಂಡ್ ಅಲ್ಲಿ ಬಸ್ಗೆ ವೇಟ್ ಮಾಡ್ಬೇಕಾದ್ರೆ ಇವನ ಹತ್ರ ಜಾಬಿಲಿ ಬಂದು ಇವತ್ತು ನನ್ನ ಬರ್ತ್ಡೇ, ನನಗೆ 18 ವರ್ಷ ಆಗಿದೆ ಅಂದಾಗ ಇಬ್ರು ತಪ್ಕೊಂತಾರೆ. ಯಾರು ನೋಡಿದ್ರು ಈಗ ಏನು ಸಮಸ್ಯೆ ಇಲ್ಲ. ಸೊ ಸ್ನೇಹಿತರೆ, ಈ ಮೂವಿ ಇಲ್ಲಿಗೆ ಮುಗಿಯುತ್ತೆ. ಈ ಮೂವಿಯ ಸ್ಟೋರಿ ಸ್ನೇಹಿತರೆ ನಿಮ್ಗೆ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಇದೇ ರೀತಿಯ ವಿಡಿಯೋವಿನೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ.